ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾ ಹರ್ಟ್ಸ್. ಕೇಳುಗರೆ, ಸಮಯ ಆಗ್ತಾ ಇದೆ 10 ಗಂಟೆ 30 ನಿಮಿಷ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು. ಈಗ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ವಿಷಯ ಅರ್ಥಶಾಸ್ತ್ರ. ವಿಷಯ ತಜ್ಞರು ಉಪನ್ಯಾಸಕರಾದ ಧರ್ಮೇಂದ್ರ ಬಿಜಿ, ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ವಿಜಯನಗರ, ಹಾಸನ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ ಎಫ್ ತಳವಾರ್. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 246289 ಮತ್ತೊಂದು 245258. ಎಸ್ಟಿಡಿ ಕ್ರಮಾಂಕ 08172. ಕೇಳಿ, ಕಾರ್ಯಕ್ರಮಕ್ಕೆ ಭಾಗವಹಿಸಿ. ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮ. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಾಗಿದೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ಬಂದಿದ್ದಾರೆ ಧರ್ಮೇಂದ್ರ ಬಿಜಿ ಅವರು. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಈ ಕಾರ್ಯಕ್ರಮದಲ್ಲಿ ಪೋಷಕರು ಮಕ್ಕಳ ಪರವಾಗಿ ಪ್ರಶ್ನೆಗಳನ್ನು ಕೇಳ್ಬೋದು, ಹಾಗೆ ಮಕ್ಕಳು ಕೂಡ ಭಾಗವಹಿಸಿ ಅವರಿಗಿರುವಂತಹ ಸಂದೇಹಗಳನ್ನು ಬಗೆಹರಿಸ್ಕೊಳ್ಬಹುದು. ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳ್ತೀನಿ: 245258 246289. ಹಾಸನದ ಹೊರಗಿನಿಂದ ಕರೆ ಮಾಡುವವರು STD ಸಂಖ್ಯೆಯನ್ನು ಬಳಸ್ಕೊಳ್ಬಹುದು 08172. ನಮ್ಮ ಆಕಾಶವಾಣಿಯನ್ನು ನೀವು ರೇಡಿಯೋ ಸೆಟ್ ಇದ್ದವರು 102.2ಗೆ ಟ್ಯೂನ್ ಮಾಡಿ ಕೇಳ್ಬೋದು. ಹಾಗೆ ನ್ಯೂಸ್ ಆನ್ ಏರ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಕೂಡ ಕೇಳ್ಬೋದು. ಇಲ್ಲದೇ ಇದ್ದರೆ, ರೇಡಿಯೋ ಸೆಟ್ ಇಲ್ಲ, ಆ್ಯಪ್ ಇಲ್ಲ ಅನ್ನೋವಂಥವ್ರು ಗೂಗಲ್ನಲ್ಲಿ 102.2 ಅಂತ ಟೈಪ್ ಮಾಡಿದರೆ ಲೈವ್ ರೇಡಿಯೋ ಬರುತ್ತೆ, ಅಲ್ಲಿಯೂ ಕೂಡ ಕೇಳಬಹುದು ಅಂತ ಹೇಳ್ತಾ ಕಾರ್ಯಕ್ರಮ ಆರಂಭ ಮಾಡೋಣ. ಸರ್, ಮೊದಲಿಗೆ ನಾವು ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬ್ಲೂ ಪ್ರಿಂಟನ್ನು ನೋಡಿಬಿಟ್ಟು ಮತ್ತು ಪಠ್ಯಕ್ರಮ ನೋಡೋಣ, ಹಾಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ನ ಡಿಸ್ಕಸ್ ಮಾಡೋಣ. ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಕರೆ ಮಾಡಿದರೆ ಅವ್ರಿಗೂ ಕೂಡ ಉತ್ತರ ಕೊಡೋಣ. ಮೊದಲಿಗೆ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮತ್ತು ನನ್ನ ಅರ್ಥಶಾಸ್ತ್ರ ವಿಷಯವನ್ನು ಬೋಧನೆ ಮಾಡ್ತಾ ಇರುವಂಥ ಎಲ್ಲ ಉಪನ್ಯಾಸಕರಿಗೆ ನಮಸ್ಕಾರಗಳು. ನಾವೀಗ ದ್ವಿತೀಯ PUCಯ ಪರೀಕ್ಷೆಯ ಅಂತಿಮ ಹಂತದಲ್ಲಿ, ತಯಾರಿಯ ಹಂತದಲ್ಲಿ ಬಂದು ನಿಂತಿದ್ದೀವಿ. ಈ ವರ್ಷದ ಒಂದಿಷ್ಟು ಬದಲಾವಣೆಗಳ ಬಗ್ಗೆ ನಾನು ಪ್ರಸ್ತುತಪಡಿಸ್ತೀನಿ. ಈಗಾಗಲೇ ಸುಮಾರು 4-5 ತಿಂಗಳಿಂದ ನಾವು ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸಿದ್ದೀವಿ. ಏನಂತ ಹೇಳಿದರೆ, ನಮ್ಮ PU ಬೋರ್ಡ್, ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಹಾಗೂ KSEAB ಅಂದರೆ ಪರೀಕ್ಷಾ ಮಂಡಳಿ ಏನಿದೆ, ಈ ಇಬ್ಬರ ಸಹಯೋಗದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಅದು ವಿದ್ಯಾರ್ಥಿ ಸ್ನೇಹಿ ಒಂದು ಕಾರ್ಯಕ್ರಮ. ಕಾರಣ ಏನಂತ ಹೇಳಿದರೆ, PU ವಿದ್ಯಾರ್ಥಿಗಳ ಅಂಕಣ ಎನ್ನುವಂಥ ಒಂದು ವಿಷಯವನ್ನು KSEAB ವೆಬ್ಸೈಟ್ನಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಇದರ ಉಪಯೋಗವನ್ನು ವಿದ್ಯಾರ್ಥಿಗಳು ಪಡ್ಕೋಬೇಕು ಅಂಥೇಳಿ ಅದರಲ್ಲಿ ಹಲವಾರು ವಿಷಯಗಳನ್ನು ಅಡಕ ಮಾಡಿದ್ದಾರೆ. ಮೊದಲನೇದು, ಈ ಒಂದು ವೆಬ್ಸೈಟ್ನಲ್ಲಿ ಲಿಂಕ್ನಲ್ಲಿ ವಿದ್ಯಾರ್ಥಿಗಳು ಗಮನಿಸಬಹುದಾದಂಥ ಪ್ರಮುಖ ಅಂಶ ಏನು ಅಂತ ಹೇಳಿದರೆ, ಪ್ರತಿ ವಿಷಯಕ್ಕೂ ಕೂಡ ಒಂದು ನಿಗದಿತವಾದಂಥ ನೀಲನಕಾಶೆಯನ್ನು ಇಲಾಖೆ ಬಿಡುಗಡೆ ಮಾಡಿದೆ. ತಜ್ಞ ಉಪನ್ಯಾಸಕರುಗಳಿಂದ ತಯಾರಿಸಿ ಮತ್ತು ಇಲಾಖೆಯ ಅದರ ಎಲ್ಲ ಚೌಕಟ್ಟಿನಲ್ಲೂ ಕೂಡ ಈ ವರ್ಷದ ಫಲಿತಾಂಶ ಉನ್ನತೀಕರಣಕ್ಕಾಗಿ ಇಲಾಖೆನೇ ಒಂದು ಬ್ಲೂ ಪ್ರಿಂಟನ್ನು ಪ್ರತಿ ಸಬ್ಜೆಕ್ಟಿಗೆ ಅಪ್ಲೋಡ್ ಮಾಡಿದೆ. ಈ ಲಿಂಕ್ನಲ್ಲಿ ಇರುವಂಥ ಕೆಲವು ವಿಷಯಗಳು, ಪ್ರಮುಖ ವಿಷಯಗಳು ಏನು ಅಂತ ಹೇಳಿದರೆ, ಒಂದು ಬ್ಲೂ ಪ್ರಿಂಟ್ನ ಜೊತೆನಲ್ಲಿ ತಜ್ಞ ಉಪನ್ಯಾಸಕರುಗಳ ಕಡೆಯಿಂದ 3 ಮಾಡೆಲ್ ಪೇಪರ್ಗಳನ್ನು, ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಪ್ರತಿ ವಿಷಯಕ್ಕೂ ಕೂಡ ಇಲಾಖೆ ತಯಾರು ಮಾಡಿ ಆ ಬ್ಲೂ ಪ್ರಿಂಟ್ನ ಆಧಾರದಲ್ಲಿನೇ ಪ್ರಸ್ತುತಪಡಿಸಿದೆ. ಜೊತೆಯಲ್ಲಿ ಎಲ್ಲ ಸಬ್ಜೆಕ್ಟಿಗೂ ಕೂಡ, ಎಲ್ಲ ವಿಷಯಗಳು ಕೂಡ, ಅರ್ಥಶಾಸ್ತ್ರವೂ ಸೇರಿ ವಿಸ್ತೃತವಾದಂಥ ಪರಿಷ್ಕೃತ ಪ್ರಶ್ನೆ ಕೋಟಿಯನ್ನು ಕೂಡ ರೆಡಿ ಮಾಡಿ ಅದರಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಮುಂದುವರೆದು ಆ ಒಂದು ಲಿಂಕ್ನಲ್ಲಿ ಆ ವಿದ್ಯಾರ್ಥಿಗಳು ಈಗಾಗಲೇ ನೋಡಿರ್ತಾರೆ, ನೋಡಬಹುದು. ಮತ್ತೊಮ್ಮೆ ವಿಳಾಸ ಹೇಳ್ಬೋದಾ? https://kseab.karnataka.gov.in ಇದರಲ್ಲಿ ಹೋದರೆ
PUC ವಿದ್ಯಾರ್ಥಿಗಳ ಅಂಕಣ PU ಸ್ಟೂಡೆಂಟ್ ಕಾರ್ನರ್ ಅಂತ ಹೇಳಿನೇ ಆ ಲಿಂಕ್ ಓಪನ್ ಆಗುತ್ತೆ. ಅಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಒಂದೇ ಇಂಟರ್ಫೇಸ್ ನಲ್ಲೇ ಎಲ್ಲಾ ಮಾಹಿತಿಗಳು ಇದಾವೆ. ಮೊದಲಿಗೆ ನಮ್ಮ KSEAB ಚೇರ್ಮನ್ ರವರು ಬಿಡುಗಡೆ ಮಾಡಿರುವಂತ ಈ ಲಿಂಕ್ ನ ಬಗ್ಗೆ ಹೇಳಿರುವಂತ ಒಂದು 4-4.5 ನಿಮಿಷದ ವಿಡಿಯೋ ಕೂಡ ಇದೆ. ಅದರಲ್ಲಿ ಅವರು ಪ್ರಸ್ತುತಪಡಿಸಿದ್ದಾರೆ ಈ ವರ್ಷ ನಾವೇನ್ ಮಾಡಿದೀವಿ, PUC ರಿಸಲ್ಟ್ ಅನ್ನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಏನೇನು ಕ್ರಮಗಳನ್ನು ಕೈಗೊಂಡಿದ್ದೀವಿ ಅನ್ನೋದನ್ನ ಅವರು ವಿಡಿಯೋ ಮಾಡಿ ಹಾಕಿದ್ದಾರೆ. ಈಗಲೂ ಇದೆ ವಿಡಿಯೋ ಅದು. ಅದರಲ್ಲಿ ಪ್ರಮುಖವಾಗಿ ಇರೋದೇ ಬ್ಲೂ ಪ್ರಿಂಟ್ನು ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆ ಜೊತೆನಲ್ಲಿ ವಿಸ್ತೃತವಾಗಿರುವಂತಹ ಪರಿಷ್ಕೃತ ಪ್ರಶ್ನೆ ಕೋಟಿನೂ ಕೂಡ ತಯಾರು ಮಾಡಿ ಹಾಕಿದ್ದಾರೆ. ಎಷ್ಟು ಚಾಪ್ಟರ್ಸ್ ಇದೆ ಈಗ ನಿಮ್ಮ ಸಬ್ಜೆಕ್ಟ್? ನಮ್ಮ ಸಬ್ಜೆಕ್ಟ್ ನಲ್ಲಿ ಒಟ್ಟಾರೆ 2 ಭಾಗಗಳಂತ ಹೇಳಿ ನಾವು ನಿಗದಿಪಡಿಸಿದ್ವಿ ಮೇಡಮ್. ಮೈಕ್ರೋ ಎಕನಾಮಿಕ್ಸ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯ ಮತ್ತು ಸಮಗ್ರ ಅರ್ಥಶಾಸ್ತ್ರ ಪರಿಚಯ ಅಂತ ಹೇಳಿ 2 ಭಾಗಗಳನ್ನ ನಾವಿಲ್ಲಿ ನೋಡ್ತೀವಿ. ಒಟ್ಟಿನಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯದಲ್ಲಿ ನಮಗೆ 5 ಅಧ್ಯಾಯಗಳು ಮತ್ತು ಸಮಗ್ರ ಅರ್ಥಶಾಸ್ತ್ರ ಪರಿಚಯದಲ್ಲಿ 6 ಅಧ್ಯಾಯಗಳು, ಒಟ್ಟು 11 ಅಧ್ಯಾಯಗಳಿದಾವೆ. 11 ಅಧ್ಯಾಯಗಳಿಗೂ ಸಂಬಂಧಪಟ್ಟಂತೆ ಒಂದು ನಿಗದಿತವಾದಂತಹ ನೀಲನಕಾಶೆಯನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ನಮಗೆ ಪ್ರತಿ ಅಧ್ಯಾಯಕ್ಕೂ ಕೂಡ ಒಂದಿಷ್ಟು ಬೋಧನಾ ಅವಧಿ ಅಂತೇಳಿ ನಿಗದಿ ಆಗಿರುತ್ತೆ. ಆ ಬೋಧನಾ ಅವಧಿಯ ಆಧಾರದಲ್ಲಿನೇ ಅಂಕಗಳನ್ನ ನಿಗದಿ ಮಾಡಿರ್ತಾರೆ. ಸೊ ಈ ಅಂಕಗಳಿಗೆ ತಕ್ಕ ಹಾಗೆ ಪ್ರಶ್ನೆಗಳನ್ನ ಆ ಅಧ್ಯಾಯವಾರು ಎಷ್ಟೆಷ್ಟು ಪ್ರಶ್ನೆಗಳನ್ನ ಕೇಳಬೇಕು, ಯಾವ್ಯಾವ ಅಂಕದ ಪ್ರಶ್ನೆಗಳನ್ನು ಕೇಳಬೇಕು ಅಂತೇಳಿ ನಿಗದಿ ಮಾಡಿರ್ತಾರೆ. ಸೊ ಇದರ ಆಧಾರದಲ್ಲಿ ನಾವು ನೋಡೋದಾದ್ರೆ, ಬ್ಲೂ ಪ್ರಿಂಟ್ ನ ನಾವು ಮೊದಲ ಬಾರಿಗೆ ನೋಡೋದಾದ್ರೆ, ನಮಗೆ ಮೊದಲನೇ ಅಧ್ಯಾಯ ನಮಗೆ ಪರಿಚಯ ಅಥವಾ ಇಂಟ್ರೊಡಕ್ಷನ್ ಎನ್ನುವಂತ ಅಧ್ಯಾಯ ಇದೆ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯದಲ್ಲಿ. ಇಲ್ಲಿ ಈ ಅಧ್ಯಾಯವನ್ನು ಪೂರ್ಣಗೊಳಿಸಲಿಕ್ಕೆ ಇರುವಂತಹ ಬೋಧನಾವಧಿ 6 ಗಂಟೆಗಳಿದಾವೆ. 6 ಗಂಟೆಗಳಿಗೆ ನಮಗೆ ಒಟ್ಟು ನಮ್ಮ ಪ್ರಶ್ನೆ ಪತ್ರಿಕೆ ತಯಾರಾಗೋದು 121 ಅಂಕಗಳಿಗಿದೆ. ಒಟ್ಟು ಬೋಧನಾವಧಿ ಇಡೀ ಸಿಲೆಬಸ್ ಇರೋದು 120 ಗಂಟೆಗಳಿದಾವೆ. ಸೊ ಈ 121 ಅಂಕಗಳಿಗೆ 6 ಗಂಟೆಯ ಬೋಧನಾವಧಿಗೆ 7 ಅಂಕದ ಪ್ರಶ್ನೆಗಳನ್ನು ನಾವಿಲ್ಲಿ ಕೇಳ್ತೀವಿ. ಸೊ ನಿಗದಿತವಾದಂತಹ ಬ್ಲೂ ಪ್ರಿಂಟ್ ನಲ್ಲಿ ಇದನ್ನ ಕೇಳಬೇಕು ಅಂತಿದೆ. ಸೊ ಈ ಹಾಗೇನೆ 2ನೇ ಅಧ್ಯಾಯದಲ್ಲಿ 20 ಗಂಟೆ ಬೋಧನಾವಧಿ ಇದೆ, 20 ಅಂಕಗಳನ್ನ ನಾವಿಲ್ಲಿ ನಿರೀಕ್ಷೆ ಮಾಡ್ತೀವಿ. 3ನೇ ಚಾಪ್ಟರ್ ನಲ್ಲಿ ಅಥವಾ ಅಧ್ಯಾಯದಲ್ಲಿ 10 ಗಂಟೆಗಳ ಬೋಧನಾವಧಿಗೆ 10 ಅಂಕಗಳನ್ನು ಪ್ರಶ್ನೆಗಳನ್ನು ನಿಗದಿಯಾಗಿರೋದನ್ನ ನಾವು ನೋಡ್ತೀವಿ. 4ನೇ ಅಧ್ಯಾಯದಲ್ಲಿ 11 ಗಂಟೆಗಳ ಬೋಧನಾವಧಿಗೆ 11 ಅಂಕಗಳು ನಿಗದಿಯಾಗಿದ್ದಾವೆ. 5ನೇ ಅಧ್ಯಾಯಕ್ಕೆ 10 ಗಂಟೆಗಳ ಬೋಧನಾವಧಿಗೆ 10 ಅಂಕಗಳು ನಿಗದಿಯಾಗಿದ್ದಾವೆ. ಒಟ್ಟು 57 ಗಂಟೆಯ ಬೋಧನಾವಧಿ ನಮ್ಮ ಸೂಕ್ಷ್ಮ ಅರ್ಥಶಾಸ್ತ್ರ ಅಥವಾ ಮೈಕ್ರೋ ಎಕನಾಮಿಕ್ಸ್ ಅಂತ ಏನ್ ಕರಿತೀವಿ, 57 ಗಂಟೆ ಬೋಧನಾವಧಿ ಇದೆ. 120 ಗಂಟೆಯೊಳಗಡೆ 57 ಗಂಟೆ ಬೋಧನಾವಧಿ ನಿಗದಿಯಾಗಿರುತ್ತೆ. ಹಾಗೆ ಇದಕ್ಕೆ 58 ಅಂಕಗಳು ನಿಗದಿಯಾಗಿರ್ತವೆ. ಈ 58 ಅಂಕಗಳಲ್ಲಿ 1 ಮಾರ್ಕಿಂದೆಷ್ಟು? 1 ಮಾರ್ಕಿನ ಪ್ರಶ್ನೆಗಳು ಇರೋದಿಲ್ಲಿ 10 ಪ್ರಶ್ನೆಗಳು ಇರ್ತವೆ ಮೇಡಮ್. 10 ಪ್ರಶ್ನೆಗಳು 1 ಮಾರ್ಕ್ಸ್ನ ಪ್ರಶ್ನೆಗಳು ನಾವಿಲ್ಲಿ ಕೇಳಲ್ಪಡ್ತೀವಿ. ಹಾಗೆಯೇ ಬೇರೆ ಬೇರೆ 2 ಅಂಕದ ಪ್ರಶ್ನೆ ಇದೆ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ, 4 ಅಂಕದ ಪ್ರಶ್ನೆಗಳಿದಾವೆ, 6 ಅಂಕದ ಪ್ರಶ್ನೆಗಳಿದಾವೆ, 5 ಅಂಕದ ಪ್ರಶ್ನೆಗಳು ಕೂಡ ಕಾರ್ಯಭಾರ ನಿಯೋಜಿತ ಪ್ರಶ್ನೆಗಳು ಅಂತ ಕೂಡ ನಾವು ಕರಿತೀವಿ, ಅವುಗಳು ಇದಾವೆ. ಈ 1 ಅಂಕದ ಪ್ರಶ್ನೆಗಳು ತಾವು ಹೇಳಿದಾಗ 10 ಅಂಕದ ಪ್ರಶ್ನೆಗಳನ್ನ 10 ಪ್ರಶ್ನೆಗಳನ್ನು ಕೇಳ್ತೀವಿ. ಮೈಕ್ರೋ ಎಕನಾಮಿಕ್ಸ್ ನಲ್ಲಿ ಒಟ್ಟು ಕೇಳೋದು 20 ಪ್ರಶ್ನೆಗಳಿದಾವೆ, 2 ಭಾಗದಿಂದ ಕೇಳುವಂಥದ್ದು. 2 ಅಂಕದ ಪ್ರಶ್ನೆಗಳು ನಮ್ಮ ಮೈಕ್ರೋ ಎಕನಾಮಿಕ್ಸ್ ಭಾಗದಿಂದ 5 ಪ್ರಶ್ನೆಗಳನ್ನು ನಾವಿಲ್ಲಿ ಕೇಳ್ತೀವಿ. ಒಟ್ಟು ಇರೋದು 10. 5 ಪ್ರಶ್ನೆಗಳು ಮೈಕ್ರೋ ಎಕನಾಮಿಕ್ಸ್ ಇಂದ ಇರುತ್ತೆ. 4 ಅಂಕದ ಪ್ರಶ್ನೆಗಳು ಒಟ್ಟು ಇರೋದು 9 ಇದೆ ಇಡೀ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ. ಅದರಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ಭಾಗದಿಂದ 4 ಪ್ರಶ್ನೆಗಳನ್ನು ನಾವು ಕೇಳ್ತೀವಿ. ಹಾಗೆಯೇ 6 ಅಂಕದ ಪ್ರಶ್ನೆಗಳು ಒಟ್ಟು ಇರೋದು 5 ಇದೆ. ಅದರಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ಭಾಗದಲ್ಲಿ 2 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇನ್ನು 5 ಅಂಕದ ಪ್ರಶ್ನೆಗಳು ಒಟ್ಟು ಇರೋದೇ 3 ಪ್ರಶ್ನೆ ಪತ್ರಿಕೆಯಲ್ಲಿ. ಸೊ ಅದರಿಂದ ಸೂಕ್ಷ್ಮ ಅರ್ಥಶಾಸ್ತ್ರದ ಭಾಗದಲ್ಲಿ 2 ನಾವು ನಿಗದಿಪಡಿಸಿದ್ದೀವಿ. ಈಗ ಯಾವ ಚಾಪ್ಟರ್ ಇಂದ ಅತಿ ಹೆಚ್ಚು ಅಂಕಗಳಿಗೆ ಪ್ರಶ್ನೆಯನ್ನ ಕೇಳಲಾಗುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈಗ ಬೋಧನಾ ಅವಧಿ ಇದೆಲ್ಲ ಉಪನ್ಯಾಸಕರಿಗೆ ಸಂಬಂಧಪಟ್ಟಿರೋದ್ರಿಂದ ಮಕ್ಕಳೀಗ ಕಾತರದಿಂದ ಏನ್ ಕಾಯ್ತಿರ್ತಾರಂದ್ರೆ, ಸರ್ ಯಾವ ಪ್ರಶ್ನೆ ಬರ್ಬೋದು, ಯಾವ್ದು ಅತಿ ಹೆಚ್ಚಾಗಿ ನಾವು ನಿರೀಕ್ಷೆ ಮಾಡಬಹುದು? ಈಗ ನಾನು ಹೇಳುವಂತದ್ದು, ಈಗ ನಾನು ಮೊದಲು ಈಗ ಸೂಕ್ಷ್ಮ ಅರ್ಥಶಾಸ್ತ್ರ ನನ್ನ ಭಾಗ ಹೇಳಿದೆ. ಸಮಗ್ರ ಅರ್ಥಶಾಸ್ತ್ರವನ್ನು ಗಮನಿಸಿದ್ರೆ ಪ್ರತಿ ಚಾಪ್ಟರ್ ನಲ್ಲಿ ನಾವು ನೋಡ್ತಾ ಹೋದ್ರೆ ಅದರಲ್ಲಿ ಮೊದಲನೇ ಅಧ್ಯಾಯ 5 ಗಂಟೆಗೆ 5 ಮಾರ್ಕ್ಗಳಿದ್ದಾವೆ. 2ನೇ ಅಧ್ಯಾಯ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಂತ ಇದೆ, ಅದರಲ್ಲಿ 17 ಗಂಟೆ ಬೋಧನಾವಧಿಗೆ 17 ಅಂಕಗಳಿದ್ದಾವೆ. ಹಾಗೆಯೇ 3ನೇದು ಮನಿ ಅಂಡ್ ಬ್ಯಾಂಕಿಂಗ್ ಅಂತ ಇದೆ, 12 ಗಂಟೆ ಬೋಧನಾವಧಿಗೆ 12 ಅಂಕಗಳು ನಿಗದಿಯಾಗಿದೆ. ಹಾಗೆಯೇ ಡಿಟರ್ಮಿನೇಷನ್ ಆಫ್ ಇನ್ಕಮ್ ಅಂಡ್ ಎಂಪ್ಲಾಯ್ಮೆಂಟ್ ಅನ್ನುವಂಥ ಅಧ್ಯಾಯಕ್ಕೆ 8 ಗಂಟೆ ಬೋಧನಾವಧಿಗೆ 8 ಮಾರ್ಕ್ಗಳಿದ್ದಾವೆ. ಗವರ್ಮೆಂಟ್ ಬಜೆಟ್ ಅಂಡ್ ದ ಎಕನಾಮಿ ಅನ್ನುವಂಥ ಚಾಪ್ಟರ್ಗೆ 9 ಗಂಟೆ ಬೋಧನೆ 9 ಅಂಕಗಳಿದ್ದಾವೆ.
ಸೊ ಓಪನ್ ಎಕಾನಮಿ ಅನ್ನುವಂಥ ಲಾಸ್ಟ್ ಚಾಪ್ಟರ್ನಲ್ಲಿ 12 ಗಂಟೆ ಬೋಧನಾವಧಿ 12 ಮಾರ್ಕ್ಗಳಿದ್ದಾವೆ. ಅಂದರೆ ಈ ಎರಡನ್ನು ನಾವು ಕಂಪೇರ್ ಮಾಡಿದಾಗ ತಾವು ಕೇಳಿದ ಪ್ರಶ್ನೆ ಯಾವುದು ಅತಿ ಹೆಚ್ಚು ಅಂಕಗಳನ್ನ ಒಳಗೊಂಡಂಥ ಅಧ್ಯಾಯ ಅಂತ ಕೇಳಿದ್ರಿ. ಈಗ ಸೂಕ್ಷ್ಮ ಅರ್ಥಶಾಸ್ತ್ರದ 2ನೇ ಅಧ್ಯಾಯ 20 ಗಂಟೆ ಬೋಧನಾವಧಿ 20 ಮಾರ್ಕ್ಸ್ ಇದೆ. ಇದು 20 ಮಾರ್ಕ್ಸ್ ಬಂದೇ ಬರುತ್ತೆ. ಇದು ಅತಿ ಹೆಚ್ಚು ವೇಟೇಜ್ ಇರುವಂತ ಚಾಪ್ಟರ್ ಅಂತ. ಹಂಗಾಗಿ ಆ ಚಾಪ್ಟರ್ ಅನ್ನ ಮಕ್ಕಳು ನೆಗ್ಲೆಕ್ಟ್ ಮಾಡೋಂಗೇ ಇಲ್ಲ. ಅದ್ರ ನಂತರದ್ದು ಅತಿ ಹೆಚ್ಚು ಅಂಕದ ಅಧ್ಯಾಯ ಯಾವುದು ಅಂತ ಹೇಳಿದ್ರೆ ಸಮಗ್ರ ಅರ್ಥಶಾಸ್ತ್ರದ 2ನೇ ಅಧ್ಯಾಯ 17 ಅಂಕಗಳಿಗೆ ನಿಗದಿಯಾಗಿದೆ. ಈ 17 ಅಂಕಗಳು ಖಂಡಿತವಾಗಲೂ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದೇ ಇರುತ್ತೆ. ಸೊ ಅತಿ ಹೆಚ್ಚು ವೇಟೇಜ್ ಇರುವಂಥ ಅಧ್ಯಾಯಗಳು ಅಂತ ಹೇಳಿದ್ರೆ ಈ ಪ್ರಮುಖವಾಗಿ ಈ 2 ಅಧ್ಯಾಯಗಳಿದ್ದಾವೆ. ಇದಲ್ಲದೆ ನಮಗೆ ನೋಡೋದಾದ್ರೆ ಮನಿ ಅಂಡ್ ಬ್ಯಾಂಕಿಂಗ್ ಎನ್ನುವಂಥ ಇನ್ನೊಂದು ಚಾಪ್ಟರ್ನಲ್ಲಿ 12 ಅಂಕಗಳಿದೆ. ಇನ್ನು ಕೊನೆಯ ಅಧ್ಯಾಯ ನಾನಾಗಲೇ ಹೇಳಿದ ಪ್ರಕಾರ ಓಪನ್ ಎಕಾನಮಿ ಮ್ಯಾಕ್ರೋ ಎಕನಾಮಿಕ್ಸ್ ಎನ್ನುವಂಥ ಅಧ್ಯಾಯದಲ್ಲಿ 12 ಅಂಕಗಳಿದ್ದಾವೆ. ಈ 4 ಅಧ್ಯಾಯಗಳು ಅತ್ಯಂತ ಪ್ರಮುಖ ಅಧ್ಯಾಯಗಳು 11ರಲ್ಲಿ ಅಂತ ಹೇಳಿ ನಾವು ಉಪನ್ಯಾಸಕರಾಗಿ ನಿಮಗೆ ಇವುದು ಪ್ರಮುಖ ಅಂತ ಹೇಳೋದು ನಿಮ್ಗೆ ಕಷ್ಟ ಆಗ್ಬಹುದು. 100 ಅಂಕಗಳನ್ನ ನಿರೀಕ್ಷೆ ಮಾಡುವಂತಹ ಮಕ್ಕಳು ಯಾವ ಚಾಪ್ಟರ್ ಅನ್ನು ಬಿಡೋ ಹಾಗಿಲ್ಲ, ಓದ್ಲೇಬೇಕು. ಈಗ ಈ ಕಾರ್ಯಕ್ರಮವನ್ನ ಮಾಡುವಂತಹ ಉದ್ದೇಶನೇ ಏನಂದ್ರೆ ಸರ್, ನಮ್ಮ ಮಕ್ಕಳು ಯಾರು ಫೇಲ್ ಆಗ್ಬಾರ್ದು, ಪಾಸಿಂಗ್ ಮಾರ್ಕ್ಸ್ ಬರೋಕಾದ್ರೂ ಅವರು ಈಗ ಇರುವಂತಹ ಸಮಯದಲ್ಲಿ ಈಗಲೇ ಶುರು ಮಾಡಿದ್ರು ಏನನ್ನು ಓದಬಹುದು, ಹೇಗೆ ಪಾಸ್ ಆಗ್ಬಹುದು. ಈಗ ಇಲಾಖೆಯ ಒಂದು ಧ್ಯೇಯೋದ್ದೇಶವನ್ನು ಒಂದು ಹೇಳ್ಬಿಡ್ತೀನಿ. ಈಗ ಎಷ್ಟೆಲ್ಲ ವಿದ್ಯಾರ್ಥಿ ಅಂಕಣ ಅಂತ ಹೇಳೋದು, ಬ್ಲೂ ಪ್ರಿಂಟ್ ನ ನಿಗದಿ ಮಾಡಿರೋದು, ಮಾಡೆಲ್ ಪೇಪರ್ಸ್ ನ ಬಿಡುಗಡೆ ಮಾಡಿರೋದು, ಕ್ವಶನ್ ಬ್ಯಾಂಕ್ ನ ತಯಾರು ಮಾಡಿ ಕೊಟ್ಟಿರೋದು, ಇಲಾಖೆಯ ಮೂಲೋದ್ದೇಶ ಇರೋದೇನು ಅಂತ ಹೇಳಿದ್ರೆ ಯಾವುದೇ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯ ಎಕ್ಸಾಮ್ ಹಾಲ್ ಒಳಗಡೆ ಬಂದ ಮೇಲೆ ವಾಪಸ್ ಅವನು ಹೋದ ನಂತರ ಅವನು ಪಾಸಾಗಿಯೇ ಹೋಗ್ಬೇಕೆನ್ನೋ ರೀತಿನಲ್ಲಿ ಒಂದು ಉದ್ದೇಶ ಇದೆ. ಯಾವುದೇ ವಿದ್ಯಾರ್ಥಿ ಪರೀಕ್ಷೆಗೆ ಬಂದವನು, ಪರೀಕ್ಷೆಯನ್ನು ಅಟೆಂಡ್ ಮಾಡಿರೋನು ಯಾವ ಕಾರಣಕ್ಕೂ ಫೇಲ್ ಆಗಬಾರ್ದು ಅನ್ನೋದು ಒಂದು ಈ ವರ್ಷದ ಒಂದು ಉದ್ದೇಶ, ಇಲಾಖೆಯ ಉದ್ದೇಶವೂ ಹೌದು. ಅದರ ನಿಟ್ಟಿನಲ್ಲಿ ಎಲ್ಲ ಉಪನ್ಯಾಸಕರು ಕೂಡ ಈಗ ಇಲಾಖೆಯ ನಿರ್ದೇಶನದ ಪ್ರಕಾರ ಕೆಲಸಗಳನ್ನು ಮಾಡಿದ್ದಾರೆ, ಮಾಡ್ತಾನೂ ಕೂಡ ಇದ್ದಾರೆ. ಅಂದ್ರೆ ಅರ್ಥ ಏನು ಅಂದ್ರೆ ಒಬ್ಬ ವಿದ್ಯಾರ್ಥಿ 80 ಅಂಕಗಳಿಗೆ ನಿಗದಿಯಾಗಿರುವಂತಹ ಕನಿಷ್ಠ ಅಂಕ 24 ಅಂಕಗಳನ್ನ ತೆಗೆದುಕೊಂಡು ಹೊರಗಡೆ ಬರಬೇಕು. ಅವನು 24 ಆದ್ರೂ ಬರಲೇಬೇಕು. ಇದು ಇಲಾಖೆಯ ಉದ್ದೇಶ. 23 ಬಂದ್ರು ಫೇಲ್. 24 ಕಡ್ಡಾಯ ಬರಲೇಬೇಕು. 24 ಅಂಕಗಳನ್ನ ತೆಗೆದುಕೊಳ್ಳೋ ರೀತಿನಲ್ಲಿ ಅವನು ಯಾವ ರೀತಿಯಾಗಿ ತಯಾರಿಯನ್ನು ನಡೆಸಬೇಕು ಅದನ್ನ ನಡೆಸಲೇಬೇಕಾಗತ್ತೆ. ಸೊ ಅದಕ್ಕೆ ತಕ್ಕ ಹಾಗೆ ತಾವು ಹೇಳಿದಾಗೆ ಈಗಾಗಲೇ ಈ ಬ್ಲೂ ಪ್ರಿಂಟ್ ಅನ್ನೋದು ತುಂಬಾ ಸಹಾಯ ಮಾಡುತ್ತೆ. ಕಾರಣ ಏನು ಅಂದ್ರೆ ಈ ಬ್ಲೂ ಪ್ರಿಂಟ್ ಕಡೆಯಿಂದ ನಾವು ಹೇಳೋದಾದ್ರೆ ಕೆಲವು ಅಧ್ಯಾಯಗಳ ಪ್ರಶ್ನೆಗಳನ್ನು ಓದೋದೇ ಇದ್ರೂ ಪರವಾಗಿಲ್ಲ, ಕೆಲವು ಅಧ್ಯಾಯಗಳಂತೂ ಖಂಡಿತವಾಗಿ ಕಡ್ಡಾಯವಾಗಿ ಓದಲೇಬೇಕಾಗತ್ತೆ. ಸೊ ಅಷ್ಟರ ಮಟ್ಟಿಗೆ ಆತ ವಿದ್ಯಾರ್ಥಿ ತಯಾರಿ ಆಗಲೇಬೇಕಾಗತ್ತೆ. ನನ್ನ ಪ್ರಕಾರ ಈ ವರ್ಷದ ಈ ಬ್ಲೂ ಪ್ರಿಂಟ್ ಅನ್ನು ಆಧರಿಸಿ ಯಾರು ಓದಿರ್ತಾರೋ ಅವ್ರು ಖಂಡಿತವಾಗಲೂ ಫೇಲ್ ಆಗುವಂತ ಯಾವ ಸಂದರ್ಭಗಳು ಇರೋದಿಲ್ಲ. ಯಾಕಂದ್ರೆ ಈಗಾಗ್ಲೇನೆ 2 ಪ್ರಿಪರೇಟರಿಗಳಾಗಿದ್ದಾವೆ. ಆ 2 ಪ್ರಿಪರೇಟರಿ ಇನ್ನೊಂದು ಹೇಳ್ಬಿಡ್ತೀನಿ. ಈ ಬ್ಲೂ ಪ್ರಿಂಟ್ ಪ್ರಕಾರ 3 ಮಾದರಿ ಪ್ರಶ್ನೆ ಪತ್ರಿಕೆಗಳು ರೆಡಿ ಇದಾವೆ. ಅದೇ ರೀತಿನಲ್ಲಿ 2 ಪ್ರಿಪರೇಟರಿ ಪೇಪರ್ಗಳೇನಿದಾವೆ ಇದೇ ಬ್ಲೂ ಪ್ರಿಂಟ್ ಪ್ರಕಾರನೇ ಬಂದಿದೆ. ಹಾಗೆ ಇನ್ನು ಮುಂಬರುವಂತ ಏನು ವಾರ್ಷಿಕ ಪರೀಕ್ಷೆ 1, 2 ಮತ್ತು 3 ಅಂತ ಹೇಳಿ ನಾವೇನು ನಿಗದಿ ಆಗಿದೆ, ಇವುಗಳು ಕೂಡ ಇದೇ ಬ್ಲೂ ಪ್ರಿಂಟ್ ಪ್ರಕಾರನೇ ಬರ್ತವೆ. ಹಾಗಾಗಿ ಸೊ ಈ ಬ್ಲೂ ಪ್ರಿಂಟ್ ಪ್ರಕಾರವಾಗಿಯೇ ವಿದ್ಯಾರ್ಥಿಗಳ ತಯಾರಿ ಆದ್ರೆ ಖಂಡಿತವಾಗ್ಲೂ 80ಕ್ಕೆ 80 ಅಂಕಗಳನ್ನು ತೆಗೆದುಕೊಳ್ಳೋದಕ್ಕೆ ಯಾವುದೇ ಅನುಮಾನ ಇರೋದಿಲ್ಲ. ಇನ್ನ ಒಂದು ತಿಂಗಳು ಉಳಿದಿದೆಯಾ ಸರ್? 28ನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ. ಇನ್ನು ಒಂದು 26 ದಿವಸ 25 ದಿವಸ ಲೆಕ್ಕ ತಗೊಳ್ಬಹುದು ನಾವು. ಸೊ ಈ ಇಷ್ಟು ಅವಧಿನಲ್ಲೇ ನಾವು ತಯಾರಿ ನಡೆಸಿದ್ರು ಕೂಡ ಖಂಡಿತವಾಗಲು ಮಕ್ಕಳು ಪಾಸ್ ಆಗುತ್ತೆ. ಈಗ ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೆ ಹೋಲಿಸೋದು ಸರಿ ಇಲ್ಲ ಈ ಪದ ನಾನು ಬಳಸೋದು. ಎಕನಾಮಿಕ್ಸ್ ಟಫ್ ಅಂತ ಹೇಳ್ತಾರಲ್ಲ, ನಿಜನಾ? ಈಗ ನಾನು ಉಪನ್ಯಾಸಕನಾಗಿ ನನಗೆ ಸುಲಭ ಅಂತ ನಾನು ಅನ್ಕೊಳ್ತೀನಿ. ಆದ್ರೆ ಇದು ಒಂದು ಏನಂತಾರೆ, ನಮ್ಮ ಪ್ರಿಜುಡಿಸ್ ಆಗಿ ಯೋಚನೆ ಮಾಡಿ ಯಾರೋ ಒಬ್ಬ ವಿದ್ಯಾರ್ಥಿನೋ ಅಥವಾ ಆ ಮನೆಯಲ್ಲಿ ಕಲ್ತಿರೋ ಅಕ್ಕನೋ ಅಣ್ಣನೋ ಅದು ಕಷ್ಟ ಅಂತ ಅಂದ್ಕೊಂಡು ಹೋಗಿರೋದಿದೆ. ಆದ್ರೆ ಇದು ಬೇರೆ ಸಬ್ಜೆಕ್ಟ್ ರೀತಿನಲ್ಲೇ ಸುಲಭವಾದ ವಿಚಾರವೂ ಹೌದು. ಅಂದ್ರೆ ಇಲ್ಲಿ ಇರೋದೇನು ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಬೇಕು, ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡು ಅವರು ಪರೀಕ್ಷೆಯನ್ನ ಬರೆದದ್ದಾದ್ರೆ ಯಾವುದೂ ಸಮಸ್ಯೆನೂ ಇರೋದಿಲ್ಲ. ಅವ್ರಿಗೇನಾಗಿದೆ, ನಮ್ಮಲ್ಲಿ ಇನ್ನೊಂದು ಕಷ್ಟ ಅನ್ನೋದಕ್ಕೆ ಇನ್ನೊಂದು ಕಾರಣನೂ ಕೂಡ ಸೇರ್ಪಡೆ ಆಗಿರೋದೇನು ಅಂದ್ರೆ ನಮ್ಮಲ್ಲಿ ಈ ಲೆಕ್ಕದ ಆಧಾರಿತ ಪ್ರಶ್ನೆಗಳು ಬರ್ತವೆ.
ಮತ್ತು ರೇಖಾಚಿತ್ರಗಳು ಬರ್ತವೆ. ಇದು ಒಂದು ರೀತಿ ನಮ್ಮ ಸಬ್ಜೆಕ್ಟ್ ಹೇಗೆ ಅಂದರೆ ಈ ಕಡೆಗೆ ಆರ್ಟ್ಸ್ ಅಲ್ಲ, ಈ ಕಡೆ ಕಾಮರ್ಸ್ ಅಲ್ಲ, ಈ ಕಡೆ ಸೈನ್ಸ್ ಕೂಡ ಅಲ್ಲ ಅನ್ನೋ ರೀತಿನಲ್ಲಿ ಇದೆ. 3 ಹಂತದ ವಿದ್ಯಾರ್ಥಿಗಳು ನೋಡ್ಬೋದಾದಂಥ ಒಂದು ವಿಷಯ ಇದು. ಹಾಗಾಗಿ ಈಗ ಕಷ್ಟ ಆಗೋದು ಯಾರಿಗೆ ಹೆಚ್ಚಾಗಿ ಅಂದರೆ ಈ ಆರ್ಟ್ಸ್ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಅಷ್ಟೇನೆ. ಸ್ವಲ್ಪ ಪ್ರಯತ್ನ ಮಾಡಬೇಕಾಗುತ್ತೆ, ಸ್ವಲ್ಪ ಟರ್ಮಿನಾಲಜಿ ಬೇಕಾಗುತ್ತೆ. ಈಗ ನಾವು ಬೇರೆ ಸಬ್ಜೆಕ್ಟ್ಗಳಲ್ಲಿ ಹೇಗೋ ಗೊತ್ತಿಲ್ಲ ನನಗೆ, ಜನರಲ್ ಆಗಿ ಕೆಲವೊಂದಿಷ್ಟು ಟಾಪಿಕ್ ಅನ್ನು ಅವರು ಪರೀಕ್ಷೆಯಲ್ಲಿ ಬರೆಯೋದಕ್ಕೂ ಅವಕಾಶ ಇದ್ದಿರಬಹುದು. ಬಟ್ ನಮ್ಮಲ್ಲಿ ಹಾಗಾಗಲ್ಲ. ನಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತ ಹೇಳಿದ್ರೆ, ಉದಾಹರಣೆಗೆ ನಮಗೆ ಒಂದು ಇಂಪಾರ್ಟೆಂಟ್ ಒಂದು ಪ್ರಶ್ನೆ ಇದೆ, ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತ ಹೇಳಿ, ದಿ ಲಾ ಆಫ್ ಡಿಮಿನೈಸಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತ ಕೇಳ್ತೀವಿ. ಅಲ್ಲಿ ನಮ್ಮದೇ ಆದಂಥ ಸ್ವಂತ ವಾಕ್ಯಗಳನ್ನು ಸೇರಿಸಿ ಬರೆಯೋದಕ್ಕೆ ಹೆಚ್ಚು ಅವಕಾಶಗಳಿರಲ್ಲ. ಸೊ ಅಲ್ಲಿ ಏನು ಟರ್ಮಿನಾಲಜಿ ನೀವು ಹೇಳಿದ್ರಿ ಆ ಟರ್ಮಿನಾಲಜಿಗಳನ್ನು ಬಳಸಬೇಕಾಗುತ್ತೆ. ಕಾರ್ಯಕ್ರಮಕ್ಕೆ ಕರೆ ಮಾಡುವವರು ಬಳಸಬಹುದಾದಂತಹ ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳ್ತೀನಿ. 245258 246289. ಹಾಸನದ ಹೊರಗಿನಿಂದ ಕರೆ ಮಾಡುವವರು 08172 ಈ STD ಸಂಖ್ಯೆಯನ್ನು ಬಳಸ್ಕೊಳ್ಬೋದು ಅಂತ ಹೇಳ್ತಾ, ಈಗ ನೀವು ಹೇಳ್ತಾ ಇದ್ರಿ ಮೈಕ್ರೋ ಎಕನಾಮಿಕ್ಸಲ್ಲಿ ಅಂದರೆ ಯಾವ ಚಾಪ್ಟರ್ ಇಂಪಾರ್ಟೆಂಟು ಅಂತ ಯಾಕೆ ಕೇಳ್ತಿದ್ದೀನಿ ಅಂದರೆ, ಪಾಸ್ ಆಗಬೇಕು, ಜಸ್ಟ್ ಪಾಸ್ ಆಗಬೇಕು ಅನ್ನೋಂಥವ್ರಿಗೆ ಏನೇನು ಓದ್ಬೋದು ಸರ್? ಈಗ ನಾವು ಈಗ ಚಾಪ್ಟರ್ ವೈಸ್ ತಗೊಂಡ್ರೆ ಒಂದು ಮೆಥಡಾಲಜಿ ಇದೆ. ಇನ್ನೂ ಒಂದು ವಿಧಾನ ನಾನು ಹೇಳೋದು, ಅದಕ್ಕಿಂತ ಮುಂಚೆ ನಾನು ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳಿಬಿಡ್ತೀನಿ. ಈಗ ಈ 1 ಅಂಕದ ಪ್ರಶ್ನೆಗಳು ಅಂತ ನಾನು ಹೇಳಿದೆ, ಮತ್ತು 2 ಅಂಕದ ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳು, 6, 5 ಅಂತ ಹೇಳಿದ್ವಿ, ಡಿವಿಷನ್ ಮಾಡಿರೋದು ಕ್ವಶನ್ ಪೇಪರ್ ಮೇಲೆ. ಸೊ ಇಲ್ಲಿ 1 ಅಂಕದ ಪ್ರಶ್ನೆಗಳೇನಿದಾವೆ ಎಲ್ಲ ಅಧ್ಯಾಯಗಳಿಂದಲೂ ಬರ್ತವೆ. ಬ್ಲೂ ಪ್ರಿಂಟ್ ಪ್ರಕಾರ ಯಾವ ಅಧ್ಯಾಯನೂ ಬಿಟ್ಟು ಹೊರತಾಗಿಲ್ಲ, ಎಲ್ಲ ಅಧ್ಯಾಯದಿಂದಲೂ 1 ಅಂಕದ ಪ್ರಶ್ನೆಗಳು ಬರ್ತವೆ. ಈ 1 ಅಂಕದ ಪ್ರಶ್ನೆಗಳೇನಿದಾವೆ ಇದರಲ್ಲಿ 4 ಮೈನ್ ಕ್ವಶನ್ಸ್ ಇರುತ್ತೆ. ಸೊ ಮೊದಲನೇ ಮೇನ್ ಕ್ವಶನ್ ಇರೋದು MCQ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತ ಹೇಳಿ. 2ನೇದು ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಹೇಳಿ. 3ನೇದು ಮ್ಯಾಚ್ ದ ಫಾಲೋಯಿಂಗ್. 4ನೇದು ಒಂದು ಪದ ಮತ್ತು ಒಂದು ವಾಕ್ಯದಲ್ಲಿ ಉತ್ತರ ಕೊಡುವಂತ ಪ್ರಶ್ನೆಗಳು ಇರ್ತವೆ. ಅಂದ್ರೆ ಅಲ್ಲಿ ಒಟ್ಟಾರೆ 5 ಪ್ರಶ್ನೆಗಳು ಸೇರಿ 20 ಪ್ರಶ್ನೆಗಳು ಇರ್ತವೆ. 20 ಅಂಕಗಳು ಕೂಡ ಮುಖ್ಯ ಆಗಿರುತ್ತೆ ಅವರಿಗೆ. ಇದರಲ್ಲಿ ಯಾವುದೇ ಚಾಯ್ಸ್ ಇರಲ್ಲ ಅವರಿಗೆ, ಯಾವುದೇ ಚಾಯ್ಸ್ ಇರಲ್ಲ. ಒಂದು ಕರೆ ಇದೆ, ನೋಡ್ಬಿಡೋಣ. ನಮಸ್ತೆ. ನಮಸ್ಕಾರ. ಅದೇ ನಮ್ಗೆ ಒಂದ್ ಸ್ವಲ್ಪ ಡೌಟ್ ಇತ್ತು. ಡೌಟ್ ಕೇಳಿ. ನಿಮ್ಮ ಹೆಸರೇನು? ನನ್ನ ಹೆಸರು ಚೈತ್ರ ಅಂತ. ಚೈತ್ರ, ಕೇಳಪ್ಪ. ಚೈತ್ರ ನಮಸ್ತೆ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಾ ಸರ್, ಕೇಳಿಸ್ತಾ ಇದೆ. ನಮಸ್ತೆ. ನಮಸ್ತೆ. ಯಾವ ಕಾಲೇಜು? ನಾವು ಗೌರ್ಮೆಂಟ್ PU ಕಾಲೇಜ್ ಕುರುವಂಕ. ಹೇಳಿ. ಅದೇ ಸರ್, ನಮ್ಗೆ 2ನೇ ಚಾಪ್ಟರ್ ಅಲ್ಲಿ ಒಂದ್ ಕ್ವಶನ್ ಇದೆ ಸರ್, ಅದು ಅನುಭೋಗಿ ಆದರ್ಶ ಆಯ್ಕೆ ಅಂತ. ಹೌದು. ಅದು ಯಾವ್ದ್ರಲ್ಲೂ ಕೇಳಿಲ್ಲ, ಪ್ರಿಪರೇಟರಿಲೂ ಕೇಳಿಲ್ಲ, ಮಾಡಲ್ ಕ್ವಶನ್ ಪೇಪರ್ ಅಲ್ಲೂ ಕೇಳಿಲ್ಲ. ಅದು ಕೇಳ್ತಾರ ಅಂತ ಗೊತ್ತಾಗ್ತಿಲ್ಲ. ಈಗ 6 ಅಂಕದ ಪ್ರಶ್ನೆಗಳು ನಮ್ಮ ಬ್ಲೂ ಪ್ರಿಂಟ್ ಪ್ರಕಾರ, ಬ್ಲೂ ಪ್ರಿಂಟ್ ಹೇಳಿದಾರಲ್ವಾ ಕಾಲೇಜಿನಲ್ಲಿ? ಆಯ್ತು. ಈಗ ನೀವು ಬ್ಲೂ ಪ್ರಿಂಟ್ ಪ್ರಕಾರ ನಿಮಗೆ 6 ಅಂಕದ ಪ್ರಶ್ನೆ ಆ ಒಂದು ಚಾಪ್ಟರ್ ಅಲ್ಲಿ ಕಡ್ಡಾಯವಾಗಿ ಕೇಳ್ತಾರೆ ಅಂತಿದೆ. ಈಗ ನೀವು ಮಾಡಬೇಕಾದ ಕೆಲಸ, ಆ 6 ಅಂಕದ ಪ್ರಶ್ನೆಗಳು ಯಾವ್ದು ಕೇಳ್ತಾರೆ ಯಾವ್ದು ಕೇಳಲ್ಲ ಅನ್ನೋದಕ್ಕೆ ಏನೂ ಇಲ್ಲ ಅಲ್ಲಿ. ಹಾಗಾಗಿ ನೀವು ಆ ಪ್ರಶ್ನೆಗಳನ್ನೆಲ್ಲವನ್ನೂ ಕೂಡ ನೀವು ಅಧ್ಯಯನ ಮಾಡಲೇಬೇಕಾಗತ್ತೆ. ಓಕೆ, ಅಂದರೆ ಉಳಿದ ಚಾಪ್ಟರ್ಗಳು ಯಾವುದು 6 ಅಂಕದ ಪ್ರಶ್ನೆಗಳಲ್ಲಿ ಕೇಳಿಲ್ಲ ಅಂತಿದೆಯೋ ಅಲ್ಲಿ ಕೇಳಲ್ಲ ನಿಮಗೆ, ಅದು ಹೊರೆ ಕಡಿಮೆ ಆಯಿತು ನಿಮಗೆ. ಮುಂಚೆ ಏನು ಮಾಡಬೇಕಿತ್ತು, 11 ಅಧ್ಯಾಯಗಳಲ್ಲಿ 9 ಅಧ್ಯಾಯಗಳಲ್ಲಿ 6 ಮಾರ್ಕ್ಸ್ ಪ್ರಶ್ನೆಗಳಿದ್ದಾವೆ, 11ರಲ್ಲಿ 9 ಇದ್ದಾವೆ. ನೀವು 9 ಚಾಪ್ಟರ್ನ ಕಲಿಬೇಕಾಗಿತ್ತು. ಈಗ 5 ಚಾಪ್ಟರ್ನಲ್ಲಿರುವ 6 ಅಂಕದ ಪ್ರಶ್ನೆಗಳನ್ನು ಕಲಿತರೂ ಸಾಕು. ಸೊ ಹಾಗಾಗಿ ಬರಲ್ಲ ಅಂತ ಅಂದ್ಕೋಬೇಡಿ. ಯಾವ್ದ್ಯಾವ್ದು ಬ್ಲೂ ಪ್ರಿಂಟ್ ಪ್ರಕಾರವಾಗಿ ಕೇಳ್ತಾರೆ ಅಂತ ನಿಗದಿ ಆಗಿದೆಯೋ ಆ ಚಾಪ್ಟರ್ಲಿರುವಂಥ ಆ ಮಾರ್ಕಿನ ಪ್ರಶ್ನೆಗಳನ್ನು ನೀವು ಅಧ್ಯಯನ ಮಾಡಲೇಬೇಕು, ಮಾಡಿ. ಮತ್ತೆ ಬೇರೆ ಪ್ರಶ್ನೆ ಇದೆಯಾ? ಏನಿಲ್ಲ. ಓಕೆ, ಈಗ ನಾವು ಹೇಳ್ತಾ ಇದ್ವಿ 1 ಮಾರ್ಕಿನ ಪ್ರಶ್ನೆ ಅಂತ ಹೇಳಿ. 1 ಮಾರ್ಕಿನ ಪ್ರಶ್ನೆಯಲ್ಲಿ ಎಲ್ಲಾ ಚಾಪ್ಟರ್ಗಳನ್ನು ಅಧ್ಯಯನ ಮಾಡಲೇಬೇಕು. 4 ಮುಖ್ಯ ಪ್ರಶ್ನೆಗಳಲ್ಲಿ ಇರುತ್ತೆ. ಒಂದು ಇದರಲ್ಲಿ ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳೋದೇನು ಅಂದ್ರೆ, ಯಾರು ಔಟ್ ಆಫ್ ಔಟ್ ತೆಗಿಬೇಕು ಅಂತಿದ್ದೀರಿ ಅಥವಾ ಇದ್ದಾರೆ, ಅವರು 1 ಅಂಕದ ಪ್ರಶ್ನೆಗಳನ್ನು ನೆಗ್ಲೆಕ್ಟ್ ಮಾಡುವಂತೆ ಇಲ್ಲ. ಕಾರಣ ಏನು ಅಂದ್ರೆ ಅಲ್ಲಿ ಆಪ್ಷನ್ಸೇ ಇಲ್ಲ. ಈಗ 20 ಪ್ರಶ್ನೆಗಳಲ್ಲಿ 1 ತಪ್ಪಾದ್ರೂ ಅವರ ಸ್ಕೋರ್ 79 ಆಗುತ್ತೆ, 80ಕ್ಕೆ. ಹಾಗಾಗಿ 20ಕ್ಕೂ 20 ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಎಲ್ಲಾ ಚಾಪ್ಟರ್ಗಳನ್ನು ಕವರ್ ಅಪ್ ಮಾಡಲೇಬೇಕಾಗುತ್ತೆ ಅವರು. ಸೊ ಇನ್ನು 2 ಅಂಕದ ಪ್ರಶ್ನೆಗಳಿಗೆ ಬಂದ್ರೆ, ಆಲ್ಮೋಸ್ಟ್ ಅಲ್ಲಿ ಇರುವಂತ ಬ್ಲೂ ಪ್ರಿಂಟ್ ಪ್ರಕಾರ ಕೇಳಿರುವಂತ ಚಾಪ್ಟರ್ಸ್ ಯಾವುದು ಅಂತ ಹೇಳಿದ್ರೆ, ಸುಮಾರು 7 ಪಾಠದ
ಒಂದು ಕರೆ ಇದೆ ಸರ್, ನೋಡೋಣ. ಓಕೆ. ನಮಸ್ಕಾರ. ನಮಸ್ಕಾರ. ಹಲೋ, ನಮಸ್ತೆ. 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 ಹಾ, ಪ್ರಶ್ನೆ ಕೇಳಿ, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ತನುಶ್ರೀ. ಯಾವ ಕಾಲೇಜು? ವಿಜಯನಗರ ಕಾಲೇಜ್, ಇಂಡಿಪೆಂಡೆಂಟ್. ಹಾಂ, ಆಯ್ತು, ಹೇಳಿ. ಸರ್, ಅದು 4 ಮಾರ್ಕ್ಸ್ 6 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಹೇಳಿ. 4 ಮತ್ತು 6 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ನಾನು ಮಾತಾಡ್ತಾ ಇದ್ದೀನಿ ತನುಶ್ರೀ. ಈಗ 4 ಮಾರ್ಕ್ಸ್ 6 ಮಾರ್ಕ್ಸಿಗೆ ನಿಮಗೆ ಬ್ಲೂ ಪ್ರಿಂಟ್ ಪ್ರಕಾರ ಏನು ನಿಗದಿ ಆಗಿದೆ ಅಂತ ನಾವು ಹೇಳಿದ್ದೀವಿ, ಅದನ್ನೇ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಅದರಲ್ಲಿ ಇಂಪಾರ್ಟೆಂಟ್ ಅಂತ ಹುಡುಕ್ಲಿಕ್ಕೆ ಹೋದರೆ ನೀವು ಕಲ್ತಿರೋದನ್ನ ಬಿಟ್ಟು ಉಳಿದಿದ್ದ ಪ್ರಶ್ನೆ ಕೇಳೋ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ನೀವು ಇಂಪಾರ್ಟೆಂಟ್ ಅಂತ ಹುಡುಕೋದಕ್ಕಿಂತ ಆ ಬ್ಲೂ ಪ್ರಿಂಟ್ ಪ್ರಕಾರ ಆ ಪ್ರಶ್ನೆಗಳನ್ನು ಓದ್ಕೊಳ್ಳೋದು ಒಳ್ಳೆಯದು. ಸರ್, ಅದ್ರಲ್ಲಿ ಇಂಪಾರ್ಟೆಂಟ್ ಅಂತ ಇಲ್ವಾ? ಫುಲ್ ಓದ್ಲೇಬೇಕಾ? ಓದ್ಲೇಬೇಕಾಗತ್ತೆ. ಮುಂಚೆ ಆಗಿದ್ದಿದ್ರೆ ಎಲ್ಲನೂ ಓದ್ತಿದ್ರಲ್ವಾ? ಈಗ ಅದರಲ್ಲಿ ಆ ಸರ್ಕಾರನೇ ಇಲಾಖೆನೇ ನಿಮ್ಗೆ ಅನುಕೂಲ ಮಾಡಿಕೊಟ್ಟಿರುವಾಗ ಮತ್ತೆ ಯಾಕೆ ಅದರಲ್ಲಿ ಹುಡುಕೋದು? ಹಾ, ಓಕೆ. ನಿಮ್ಗೆ ಮಾರ್ಕ್ ಜಾಸ್ತಿ ಬೇಕು ಅಂದ್ರೆ ಚೆನ್ನಾಗಿ ಓದ್ಬೇಕು. ಓಕೆ, ಥ್ಯಾಂಕ್ ಯು. ಧನ್ಯವಾದ ಸರ್. ಈಗ ಅದೇ ಹೇಳ್ತಿದ್ದೆ ಮೇಡಮ್, ಈಗ 2 ಮಾರ್ಕಿನ ಪ್ರಶ್ನೆಗಳಿಗೆ ಬಂದರೆ ನಾವು ಸುಮಾರು 7 ಅಧ್ಯಾಯಗಳು, 11ರಲ್ಲಿ 7 ಅಧ್ಯಾಯಗಳಿಂದ ಮಾತ್ರ ಪ್ರಶ್ನೆಗಳನ್ನು ಕೇಳ್ತಾರೆ. 7 ಅಧ್ಯಾಯಗಳಿಂದ ಮಾತ್ರ ಕೇಳೋದ್ರಿಂದ ಇನ್ನೂ 4 ಅಧ್ಯಾಯಗಳಲ್ಲಿರೋ ಪ್ರಶ್ನೆಗಳನ್ನು ಓದದೇ ಇದ್ರೂ ನಡೆಯುತ್ತೆ. ಸೊ ಇದು ವಿದ್ಯಾರ್ಥಿಗಳಿಗೆ ಬಹಳ ದೊಡ್ಡ ಅನುಕೂಲ ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ 10 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಕ್ವಶನ್ ಪೇಪರ್ನಲ್ಲಿ 2 ಅಂಕದ ಪ್ರಶ್ನೆಗಳು 10 ಕೇಳಿ 6ಕ್ಕೆ ಉತ್ತರ ಬರೆಯಿರಿ ಅಂತಿದೆ. ಮತ್ತೊಂದು ಕರೆ ಇದೆ. ನಮಸ್ಕಾರ. ನಮಸ್ಕಾರ. ಹಲೋ, ನಮಸ್ತೆ ಮ್ಯಾಮ್. ನಮಸ್ತೆ. ಪ್ರಶ್ನೆ ಕೇಳಿ, ತಮ್ಮ ಹೆಸರು ಹೇಳಿ. ಮ್ಯಾಮ್ ನಮಸ್ತೆ ಮ್ಯಾಮ್, ನಮ್ಮ ಹೆಸರು ಜಿಲಾನಿ ದೊಡ್ಡಮನಿ ಅಂತ ಹೇಳಿ ಮ್ಯಾಮ್. ಮಾತಾಡಿ ಸರ್. ನಮಸ್ತೆ ದೊಡ್ಡಮನಿ ಸರ್. ಹಾವೇರಿಯಿಂದ ಮಾತಾಡೋದು ಮ್ಯಾಮ್. ಎಲ್ಲಿಂದ? GS ಕಾಲೇಜ್ ಹಾವೇರಿಯಿಂದ ಮಾತಾಡೋದು ಮ್ಯಾಮ್. ಸರ್ ನಮಸ್ತೆ. ನಮಸ್ತೆ, ಹಾವೇರಿಯಿಂದ. ಹಾ, ಹೌದು ಸರ್, ನಮಸ್ತೆ. ನಮಸ್ತೆ ಸರ್, ಹೇಳಿ. ಮ್ಯಾಮ್, ನಮ್ದು GS ಕಾಲೇಜ್ ಹಾವೇರಿಯಿಂದ ಮಾತಾಡೋದು ಮ್ಯಾಮ್. ಮ್ಯಾಮ್, ಒಂದು ಪ್ರಶ್ನೆ ಇದೆ ಈಗ ಧರ್ಮೇಂದರ್ ಜಿ ಸರ್ ಅವ್ರಿಗೆ. ಕೇಳಿ. ಹೇಳಿ ಸರ್, ಹೇಳಿ. ಲೆಕ್ಕದ ಆಧಾರಿತವಾಗಿ ಎಷ್ಟು ವೇಟೇಜ್ ಅಲ್ಲಿ ಅಂಕಗಳ ಪ್ರಕಾರ ಪ್ರಶ್ನೆಗಳು ಕೇಳಬಹುದು ಸರ್? ಈಗ ಲೆಕ್ಕದ ಆಧಾರಿತವಾಗಿ ನೀವು ಕೇಳಿದ್ದು ತುಂಬಾ ಒಳ್ಳೇದಾಯ್ತು. ನಮ್ಮಲ್ಲಿ ಎಕನಾಮಿಕ್ಸ್ನಲ್ಲಿ ತುಂಬಾ ಜನರ ಪ್ರಶ್ನೆ, ಸರ್ ಲೆಕ್ಕಗಳು ತುಂಬಾ ಬರ್ತವೆ ಹಾಗೆ ಹೀಗೆ ಅನ್ನೋ ಅಂತ ಕೇಳೋ ಪ್ರಶ್ನೆ ಇದೆ. ಈಗ ನಮ್ಮಲ್ಲಿ ಈ ಬ್ಲೂ ಪ್ರಿಂಟ್ ಪ್ರಕಾರ ಕೇಳುವಂತಹ ಪ್ರಶ್ನೆ ಪತ್ರಿಕೆನಲ್ಲಿ ಲೆಕ್ಕದ ಆಧಾರಿತವಾಗಿ ಈಗಾಗಲೇ ನಿಮಗೆ ಗೊತ್ತಿದೆ, ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ ಅಲ್ಲಿ 3ರಲ್ಲಿ 2 ಲೆಕ್ಕ ಆಧಾರಿತ ಇದೆ. 2 ಲೆಕ್ಕ ಆಧಾರಿತ ಇದೆ. ಅವು ಕಂಪಲ್ಸರಿ. ಅದ್ರ ಯಾವುದು ಬೇರೆ ಇನ್ನೊಂದು ಪ್ರಶ್ನೆ ಕೊಡಲ್ಲ, ಬಟ್ ವ್ಯಾಲ್ಯೂಸ್ ಚೇಂಜ್ ಇರುತ್ತೆ. ಓಕೆ. ಸೊ ಈಗ 6 ಮಾರ್ಕ್ಸ್ ಅಲ್ಲಿ ನೀವು ಗಮನಿಸಿದ್ರೆ, ನೀವು ಇಡೀ ಸಿಲೆಬಸ್ ಗಮನಿಸಿದ್ರೆ 7 ಪ್ರಶ್ನೆಗಳಿದಾವೆ. 4 ಮಾರ್ಕ್ಸ್ ಅಲ್ಲೂ 7 ಪ್ರಶ್ನೆಗಳಿದಾವೆ. 2 ಮಾರ್ಕ್ಸ್ ಅಲ್ಲಿ 5 ಇದೆ. 1 ಮಾರ್ಕ್ ಅಲ್ಲಿ 5 ಇದಾವೆ. ಸೊ ಇಲ್ಲಿ ನಿಮಗೆ ಅಲ್ಲಿ ಏನಾಗುತ್ತೆ, ಬ್ಲೂ ಪ್ರಿಂಟ್ ಅನ್ನ ಈಗ ಕೊಟ್ಟಿರೋದು ನಾವು ಒಂದು ಹಂತದ ಬ್ಲೂ ಪ್ರಿಂಟ್ ಅಂತ ಕರೆದ್ರೂ ಕೂಡ ಇದನ್ನ ಮಾರ್ಕ್ಸ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ ನಾವು. ಇದಾದ್ಮೇಲೆ ಯಾರು ಪೇಪರ್ ಸೆಟ್ ಮಾಡ್ಲಿಕ್ಕೆ ಹೋಗ್ತಾರೋ ಇಲಾಖೆನಲ್ಲಿ, ಅವರು ಈ ಬ್ಲೂ ಪ್ರಿಂಟ್ ಅನ್ನೇ ಆಧಾರವಾಗಿ ಇಟ್ಕೊಂಡು ಇನ್ನೂ ಎಲಾಬ್ರೇಟ್ ಆಗಿ ಕೆಲವು ಆಬ್ಜೆಕ್ಟಿವ್ಸ್ ಅಂತ ಕರಿತೀವಿ, ರಿಮೆಂಬರ್, ಅಂಡರ್ಸ್ಟ್ಯಾಂಡಿಂಗ್, ಅಪ್ಲೈ ಮತ್ತು ಸ್ಕಿಲ್ಸ್ ಬೇಸ್ಡ್ ಕ್ವಶನ್ಸ್ ಅಂತ ಎಲ್ಲ ಇರ್ತವೆ. ಅನಲೈಸ್, ಇವ್ಯಾಲ್ಯುವೇಟ್, ಕ್ರಿಯೇಟ್ ಅಂತ ಹೇಳಿ. ಸೊ ಅದಕ್ಕೆ ಅವರು ರೇಷಿಯೋ ಮೇಂಟೈನ್ ಮಾಡಲೇಬೇಕಾಗತ್ತೆ. ಅಲ್ಲಿ ಈ ಲೆಕ್ಕದ ಆಧಾರಿತ ಪ್ರಶ್ನೆಗಳು ಅಪ್ಲೈ ಲೆವೆಲ್ಗೆ ಬರುತ್ತೆ. ಅಪ್ಲೈ ಅಥವಾ ಅಪ್ಲಿಕೇಶನ್ ಲೆವೆಲ್ಗೆ ಬರುತ್ತೆ. ಅಲ್ಲಿ ಹೇಳ್ತೀನಿ, ಈಗ ನಿಮ್ಗೆ ಅಲ್ಲಿ ಅವರು ರೇಷಿಯೋ ಮೇಂಟೈನ್ ಮಾಡಲೇಬೇಕಾಗತ್ತೆ. ಮಿನಿಮಮ್ ಒಂದು 15 ಮಾರ್ಕ್ಸ್ನಿಂದ 20 ಮಾರ್ಕ್ಸ್ನವರೆಗೂ ಕೇಳಲೇಬೇಕಾಗತ್ತೆ ವೇಟೇಜ್ ಮೇಂಟೈನ್ ಮಾಡೋದಕ್ಕೆ. ಆ ಲೆಕ್ಕದಲ್ಲಿ ನಾನು ಹೇಳ್ತಾ ಇರೋದು ನಿಮಗೆ 6 ಮಾರ್ಕಿನ ಮತ್ತು 4 ಮಾರ್ಕ್ಸಿನ ಒಂದು ಭಾಗದಲ್ಲಿ ಒಂದೊಂದು ಪ್ರಶ್ನೆಗಳು ಇದ್ದೇ ಇರ್ತವೆ. ಸೊ ಅದನ್ನ ನಿರೀಕ್ಷೆ ಇಟ್ಕೋಬಹುದು. ಕೇಳದೇ ಇದ್ರೂ ಕೂಡ ನಾವು ಅದನ್ನ ಯಾಕೆ ಕೇಳಲಿಲ್ಲ ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಬರಲ್ಲ. ಓಕೆ. ನಮ್ಗೀಗ ನೋಡಿದೀವಿ, ಟ್ರೆಂಡ್ ನೋಡಿದೀವಿ. ಈಗ 3 ಮಾಡೆಲ್ ಪೇಪರ್ಸ್ಗೂ ಮತ್ತು 2 ಪ್ರಿಪರೇಟರಿ ಪೇಪರ್ನ ಗಮನಿಸಿದ್ರೆ 1 ಮಾರ್ಕ್ಸ್ನಲ್ಲೂ 1 ಮಾರ್ಕಿನ ಲೆಕ್ಕದ ಆಧಾರಿತ ಪ್ರಶ್ನೆ ಇದೆ, 2 ಮಾರ್ಕ್ಸ್ನಲ್ಲೂ ಇದೆ, 4 ಮಾರ್ಕ್ಸಲ್ಲಿ ಒಂದಿದೆ, 6ಅಲ್ಲೂ ಒಂದಿದೆ. ಇವೆಲ್ಲದೂ ಸೇರಿದ್ರೆ 21-23 ಮಾರ್ಕ್ಸ್ ಅಷ್ಟು ನಿಮಗೆ ಅಪ್ಲಿಕೇಶನ್ ಲೆವೆಲಿನ ಪ್ರಶ್ನೆಗಳು ಕೇಳಿರೋ ಅಂಶ ಕಾಣಿಸ್ತಾ ಇದೆ ನಮಗೆ. ಹೌದು, ಪ್ರಥಮ ಪ್ರಿಪರೇಟರಿ ಎಕ್ಸಾಮ್, ಸೆಕೆಂಡ್ ಪ್ರಿಪರೇಟರಿ ಒಳಗೆ ಐತರ ಪ್ರತಿಯೊಂದು ಕಾರಣಕ್ಕೆ ಕೊಟ್ಟಿದ್ದಾರೆ. ಹೌದು ಹೌದು. ಅಲ್ಲಿ ನೋಡಿ ಒಂದೊಂದು ನಿಮಗೆ ಕ್ಯಾಲ್ಕುಲೇಷನ್ ಬೇಸ್ಡ್ ಕ್ವಶನ್ ಇದೆ.
ಸರ್ ಅಂದ್ರೆ ಫಸ್ಟ್ ಪ್ರಿಪರೇಟರಿ ಒಳಗೂ ಥರ್ಡ್ ಚಾಪ್ಟರ್ ಇಂದ ಇದು ಕೇಳಿದ್ರಿ ಸರ್, ಕ್ಯಾಲ್ಕುಲೇಷನ್ ಮೆಥಡ್ ಕೇಳಿದ್ರು. ಸೆಕೆಂಡ್ ಪ್ರಿಪರೇಟರಿ ಒಳಗೂ ಕ್ಯಾಲ್ಕುಲೇಷನ್ ಕೊಟ್ಟಿದ್ರು ಸರ್. ಥರ್ಡ್ ಒಳಗಡೆ ಏನ್ ಥಿಯರಿ ಕೊಡ್ಬಹುದಾ ಏನು ಅಂತ ಸ್ವಲ್ಪ. ಇಲ್ಲ, ಅದನ್ನ ನಾವು ಈಗ ಈ ಯಾವುದನ್ನು ಡಿಸಿಷನ್ ತಗೊಳಕ್ ಆಗಲ್ಲ ದೊಡ್ಡಮನಿ ಸರ್. ಇದು ಅಲ್ಲಿ ಇಲಾಖೆಗೆ ಸಂಬಂಧಪಟ್ಟಂತ ವಿಚಾರನೂ ಆಗಿರುತ್ತೆ, ಮತ್ತು ಅಲ್ಲಿ ಪೇಪರ್ ಸೆಟ್ಟರ್ ಯಾವ ರೀತಿ ಅವರು ವರ್ಕ್ ಮಾಡಬೇಕು ಅಂತ ನಿರ್ದೇಶನ ಇರುತ್ತೋ, ಅವ್ರಿಗೆ ಏನು ಗೈಡೆನ್ಸ್ ಇರುತ್ತೋ ಅದ್ರ ಪ್ರಕಾರ ಮಾಡ್ತಾರೆ. ನಾನು ಹೇಳ್ತಾ ಇರೋದು ಈಗ ಇಡೀ ಸಿಲೆಬಸ್ ಇಂದ 4 ಮಾರ್ಕ್ಸ್ 7 ಪ್ರಶ್ನೆಗಳಿದಾವೆ, ಕ್ಯಾಲ್ಕುಲೇಷನ್ ಬೇಸ್ಡ್ ಕ್ವಶನ್ಸ್ ನಾವು ಕೌಂಟ್ ಮಾಡಿ ನೋಡಿ. ಹಾಗೆ 6 ಮಾರ್ಕ್ಸ್ ಕ್ವಶನ್ಸ್ 7 ಇದಾವೆ. ಹಾ, ಈ 7ರಲ್ಲಿ ಯಾವ್ದಾದ್ರೂ ಒಂದು ಬರ್ಬೋದು ಅಂತ ನಾವು ಹೇಳ್ತಾ ಇರೋದು. ಓಕೆ, ಧನ್ಯವಾದಗಳು. ಇನ್ನೊಂದು ಪ್ರಶ್ನೆ ಹೇಳಿ ಹೇಳಿ ಸರ್. ಈಗ ಎಲ್ಲಾ ಸಬ್ಜೆಕ್ಟ್ ಗಳಲ್ಲಿ ನಿನ್ನೆಯೂ ಈ ಕಾರ್ಯಕ್ರಮವನ್ನು ನಾವು ಆಲಿಸಿದ್ವಿ ಸರ್. ಬಹಳ ಉತ್ತಮವಾಗಿ ಮೂಡಿ ಬಂತು ಸರ್. ಅದೇ ರೀತಿ ಈಗ ನಾವು ಅವ್ರೇನ್ ಹೇಳಿದ್ರು ಸರ್, ಇತಿಹಾಸ ವಿಷಯದಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಬರ್ತಿದ್ವಿ ಸರ್. ನಮ್ಮ ವಿದ್ಯಾರ್ಥಿಗಳ ಎಲ್ಲಾ ಬೇಡಿಕೆ ಅದೇ ಇದೆ ಸರ್. ನಮ್ಮ ಅರ್ಥಶಾಸ್ತ್ರದಿಂದ ಏನಾದ್ರು ಅಂತಾವು ಚಾಪ್ಟರ್ ವೈಸ್ ಬ್ಲೂ ಪ್ರಿಂಟ್ ವೈಸ್ ಬರಬಹುದಾದಂತಹ ಪ್ರಶ್ನೆಗಳನ್ನು ಬರ್ತಿದ್ರೆ ಬಹಳ ಉತ್ತಮವಾಗ್ತದೆ ಅಂತ ನಮ್ಮ ಅನಿಸಿಕೆ ಸರ್. ಈಗ ನಾನು ಈಗ ಹೇಳಿ ನಿಮಗೆ ಅದನ್ನ ಆ ರೀತಿ ಹೇಳಿಕೆ ನಮ್ಗೆ ಯಾವುದೇ ಗೈಡೆನ್ಸ್ ಇಲ್ಲ ಒಂದು. ಆಮೇಲೆ ನನ್ನ ನಿರೀಕ್ಷೆ ಏನು ಅಂತ ಹೇಳಿದ್ರೆ, ಈಗ 5 ಪಾಠದಿಂದ 6 ಮಾರ್ಕ್ಸ್ ಕ್ವಶನ್ ಇದೆ ಅಂತ ನಾವು ಮಾತಾಡಿದೀವಿ. ಇದೆ ಇಲ್ಲ, ಅಲ್ಲಿ ಯಾವುದೋ ಪ್ರಶ್ನೆ ನಾವು ಕೇಳೋ ಸಾಧ್ಯತೆನೂ ಇರುತ್ತೆ ಸರ್. ಹಾಗಲ್ಲ ಸರ್, ಈಗ ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳನ್ನ ಸ್ವಲ್ಪ ವಿಷಯದ ಮೇಲೆ ಆಕರ್ಷಣೆ ಮಾಡ್ಬೇಕಂದ್ರೆ ಅವ್ರಿಗೆ ಅದೇ ಬ್ಲೂ ಪ್ರಿಂಟ್ ಪ್ರಕಾರ ಚಾಪ್ಟರ್ ವೈಸ್ ಏನ್ ಹಾಕಿ. ಈಗ ನೀವೊಂದು ಕೆಲಸ ಮಾಡಿ, ನಾನೊಂದು ಗೈಡೆನ್ಸ್ ಕೊಡ್ತೀನಿ ನಿಮಗೆ, ಪ್ರಶ್ನೆಗಳನ್ನ ಹೇಳ್ಬಿಟ್ಟು ಒಂದ್ ಸಲಹೆ ಕೊಡ್ತೀನಿ ನಿಮಗೆ. ಈಗ ನಿಮಗೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಿದಾವಲ್ಲ, ಈಗ ಬ್ಲೂ ಪ್ರಿಂಟ್ ಪ್ರಕಾರ ಕೇಳಿರೋ ಚಾಪ್ಟರ್ಸ್ ಏನಿದಾವೆ, ಈ ಚಾಪ್ಟರ್ಸ್ ಅನ್ನು ಗಮನಿಸಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ಈಗ ಮಾಡೆಲ್ ಪೇಪರ್ಸ್ 3 ಪ್ಲಸ್ ಪ್ರಿಪರೇಟರಿ ಪೇಪರ್ 2 ಇಷ್ಟು ತಕೊಂಡು ಯಾವುದು ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಇದೆ, ಸೊ ಅದನ್ನು ಫಸ್ಟ್ ನೀವು ಪ್ರಿಪರೇಷನ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಹಾಗೆ ಮಾಡ್ಬೋದು. ಈಗ ನಾವು ಇಲ್ಲಿ ಹೇಳೋದು ಯಾವುದೇ ಆಧಾರ ಇಲ್ಲ, ಬ್ಲೂ ಪ್ರಿಂಟ್ ಇರೋದ್ರಿಂದ. ಹಿಂದೆ ಬ್ಲೂ ಪ್ರಿಂಟ್ ಇರಲಿಲ್ಲ, ಆಗ ಬೇಕಾದ್ರೆ ನಾವು ಮಾತಾಡ್ಬೋದಿತ್ತು, ನಿರೀಕ್ಷೆ ಇಟ್ಕೋಬಹುದಿತ್ತು. ಸೊ ಹಾಗಾಗಿ ನಾವು ವಿದ್ಯಾರ್ಥಿಗಳನ್ನ ಸಮಗ್ರವಾಗಿ ತಯಾರು ಮಾಡಿ ಪರೀಕ್ಷೆ ಕಳಿಸಬೇಕಾಗಿದೆ. ಆ ದೃಷ್ಟಿಕೋನದಲ್ಲಿ ಬ್ಲೂ ಪ್ರಿಂಟ್ ಆಧಾರವಾಗಿ ನಾವು ತಯಾರಿ ನಡೆಸೋದು ಸೂಕ್ತ. ನಿಮಗೆ ಆ ಚಾಪ್ಟರ್ಗಳಲ್ಲಿ ನೀವು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಹೆಚ್ಚು ಬಂದಿರೋ ಪ್ರಶ್ನೆಗಳನ್ನ ಬೇಕಿರೋ ಮೊದಲು ಪ್ರಾಕ್ಟೀಸ್ ಮಾಡಿಸಿ, ನೆಕ್ಸ್ಟ್ ಉಳಿದವನ್ನ ಪ್ರಾಕ್ಟೀಸ್ ಮಾಡಿಸಿ. ಸರ್ ಇನ್ನೊಂದು ಯಾವ ರೀತಿ ಅಂದ್ರೆ ಸರ್, ನಾವು ಸ್ವಲ್ಪ ಗೊಂದಲ ಆಗ್ತಿದೆ. ಲಾಸ್ಟ್ಗೆ ಕೊನೆಯ ಕ್ಷಣಗಳಲ್ಲಿ ಅಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳು ಏನ್ ಕೇಳ್ತಾರ ಡಿಮಾಂಡ್ ಅಂದ್ರೆ ಸರ್, ಕೇವಲ ಪರ್ಟಿಕ್ಯುಲರ್ ಆಗಿ ಅದೇ ಕ್ವಶನ್ಸ್ ಬರ್ತದೆ, ಇದೇ ನನ್ ಜಸ್ಟ್ ಪಾಸ್ ಆಗ್ಬೇಕು ಸರ್ ಅಂತ ಪ್ರಶ್ನೆಗಳು ಮಾತ್ರ ಕೊಡಿತಾರೆ, ನಂಗೆ ಅಷ್ಟೇ ಓದ್ಕೊಂಡು ಹೋಗ್ತಾರೆ ಅನ್ನೋಂತ ಒಡ್ಡೋದ್ರಿಂದ ಮುಖಾಂತರ ನಾವು ನಿಮ್ಗೆ ದೊಡ್ಡಮನಿ ಸರ್, ಈಗ ಏನಂತಂದ್ರೆ ಕಾರ್ಯಕ್ರಮ ಕೇಳ್ತಾ ಇರಿ. ಈ ಜಸ್ಟ್ ಪಾಸ್ ಆಗೋ ಮಕ್ಕಳಿಗೆ ಏನು ಫಾರ್ಮುಲಾ ಇದೆ, ಆವ್ರೇಜ್ ಇರೋರ್ಗೆ ಏನ್ ಫಾರ್ಮುಲಾ ಇದೆ, ಔಟ್ ಆಫ್ ಔಟ್ ತಗೊಳ್ಳೋರು ಏನ್ ಮಾಡ್ಬೇಕು ಅಂತ ಮಾತಾಡ್ತೀವಿ ನಾವು. ಧನ್ಯವಾದಗಳು ಸರ್. ಈಗ ಮತ್ತೊಂದು ಕರೆ ಇದೆ, ನೋಡ್ಬಿಟ್ಟು ಮಾತಾಡೋಣ. ನಮಸ್ಕಾರ. ನಮಸ್ತೆ ಮ್ಯಾಮ್, ನಾವು ಬಾಯ್ಸ್ ಜೂನಿಯರ್ ಕಾಲೇಜ್ ಅರ್ತಿಗರೆಯಿಂದ. ಮ್ಯಾಮ್, ಇದು ಲೆಕ್ಕದ ಪ್ರಕಾರ 6 ಮಾರ್ಕ್ಸ್ ಒಂದ್ ಲೆಕ್ಕ ಪಕ್ಕನಾ? 6 ಮಾರ್ಕ್ಸ್ ಮತ್ತೆ 4 ಮಾರ್ಕ್ಸ್ ಒಂದೊಂದು ಲೆಕ್ಕ ಪಕ್ಕನಾ ಅಂತ? ಪಕ್ಕನಾ? ಬಾಯ್ಸ್ ಜೂನಿಯರ್ ಕಾಲೇಜ್ ಅರಸೀಕೆರೆ ಸ್ಟೂಡೆಂಟಾ? ಏನ್ ಹೆಸರು? ಸರ್ ಅಣ್ಣಪ್ಪ ನಾಯಕ್ ಅಂತ. ಅಣ್ಣಪ್ಪ ನಾಯಕ್. ಓಕೆ, ಈಗ ನೀವು ಕೇಳ್ತಾರ ಪ್ರಶ್ನೆ 6 ಮಾರ್ಕ್ಸ್ ಅಲ್ಲಿ ಒಂದು ಲೆಕ್ಕದ ಪ್ರಶ್ನೆ ಇದ್ದೇ ಇರುತ್ತಾ ಅಂತ. ಈಗ ನಮಗೆ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಮಾಡೆಲ್ ಪೇಪರ್ 3 ನೋಡಿದೀವಿ, 2 ಪ್ರಿಪರೇಟರಿ ಪೇಪರ್ನು ನೋಡಿದೀವಿ. ಇದೆ ಅಲ್ವಾ? ಇದೆ. ಹಾಗಾದ್ರೆ ಇರುತ್ತೆ. ಮತ್ತೆ ಹಾರ್ಡ್ ಕ್ವಶನ್ ಎಷ್ಟು ಪರ್ಸೆಂಟ್ ಬರ್ಬೋದು? ಹಾರ್ಡ್ಸ್ ಮತ್ತೆ ಅವರೇಜ್ ಈಸಿ ಕ್ವಶನ್? ಈಗ ಅದು ಪೇಪರ್ ಸೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಣ್ಣಪ್ಪ ಅವರೇ. ಈಗ ನಾನು ಹೇಳೋದು ಹಾರ್ಡ್ಸ್ ಅಂತ ಹೇಳಿದ್ರೆ ನೀವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಿ, ಯಾವ ರೀತಿ ಪ್ರಶ್ನೆಗಳು ಅಂತ ಹೇಳಿ? ಒಂದು ರೇಂಜಿಗೆ ಒಂದು ಕಷ್ಟ. ಈಗ ನಾನು ನಿಮಗೆ ಹಾರ್ಡ್ಸ್ ಅಂತ ಹೇಳಿದ್ರೆ ಅದು ಬ್ಲೂ ಪ್ರಿಂಟ್ನ ಆಧಾರದಲ್ಲಿ ಅಪ್ಲಿಕೇಶನ್ ಲೆವೆಲ್ ಪ್ರಶ್ನೆಗಳು ಅಂತ ಇರುತ್ತೆ, ಮತ್ತು ಅನಲೈಸ್, ಇವ್ಯಾಲ್ಯುವೇಟ್, ಕ್ರಿಯೇಟ್ ಲೆವೆಲಿನ ಪ್ರಶ್ನೆಗಳು ಅಂತ ಇರುತ್ತೆ. ರಿಮೆಂಬರ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಲಾಟ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ಹಾರ್ಟ್ಸ್ ಅಂತ ಹೇಳಿದ್ರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತ ಹೇಳಿ, ಲಾಟ್ಸ್ ಅಂತ ಹೇಳಿದ್ರೆ ಲೋಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತ ಹೇಳಿ. ಈ ಲಾಟ್ಸ್ ಅಂತ ಹೇಳಿದ್ರೆ ಸ್ವಲ್ಪ ಸುಲಭ ಅಂತ ಅಂದ್ಕೊಳ್ತೀವಿ, ಹಾರ್ಟ್ಸ್ ಅಂತ ಹೇಳಿದ್ರೆ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್. ಉದಾಹರಣೆಗೆ ಲೆಕ್ಕದ ಪ್ರಶ್ನೆಗಳು, ಕೆಲವೊಂದಿಷ್ಟು ಜಸ್ಟಿಫೈ ಎನ್ನುವಂಥ ಕೇಳುವಂಥ ಪ್ರಶ್ನೆಗಳು, ಮೌಲ್ಯಮಾಪನ ಮಾಡಿ ಎನ್ನುವಂಥ ಪ್ರಶ್ನೆಗಳು, ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಇರುವಂಥ ಪ್ರಶ್ನೆಗಳು, ಇವೆಲ್ಲವೂ ಹಾರ್ಟ್ಸ್ ಲೆವೆಲಿಗೆ ಬರುತ್ತೆ.
ಇದಕ್ಕೆ ಇಲಾಖೆ ಒಂದು ಅಲ್ಲಿ ಪೇಪರ್ ಸೆಟ್ ಮಾಡೋಕೆ ಹೋಗೋರಿಗೆ ಒಂದು ನಿರ್ದೇಶನ ಕೊಟ್ಟಿರುತ್ತೆ. ಹಾರ್ಟ್ಸ್ ಇಷ್ಟು ಪರ್ಸೆಂಟ್ ಇರಬೇಕು, ಲಾಟ್ಸ್ ಇಷ್ಟು ಪರ್ಸೆಂಟ್ ಕ್ವಶನ್ ಪೇಪರ್ಲಿ ಇರಬೇಕು ಅಂತ ಹೇಳಿರುತ್ತೆ. ಅದು ನಮಗೆ ಗೊತ್ತಿರಲ್ಲ. ಈಗ ನೀವು ಕ್ವಶನ್ ಪೇಪರ್ ಹಿಡ್ಕೊಂಡು ನಾನು ಹೇಳಿದ ಪ್ರಕಾರ ನೀವು ಗಮನ ಹರಿಸಿ ಒಂದು ಪರಿಶೀಲನೆ ಮಾಡಿದರೆ ಬಹುಶಃ 25% ಲಾಟ್ಸ್ ಇರುತ್ತೆ. ಹಾಂ, ಪ್ರಶ್ನೆ ಕೋಟಿ ಬಿಟ್ಟು ಬೇರೆ ಬರಲ್ವಾ? ಇಲ್ಲ. ಈಗ ಪ್ರಶ್ನೆ ಕೋಟಿ ಬಿಟ್ಟು ಬೇರೆ ಬರುವಂಥ ಸಾಧ್ಯತೆಗಳು ನಮ್ಮ ಸಬ್ಜೆಕ್ಟ್ನಲ್ಲಿ ಕಡಿಮೆ. ಒಂದು ಯಾವುದು ಚೇಂಜ್ ಆಗ್ಬೋದು ಅಂತ ಹೇಳಿದ್ರೆ, ಈ ಲೆಕ್ಕದ ಆಧಾರಿತ ಪ್ರಶ್ನೆಗಳೇನಿದ್ದಾವೆ ಇವುಗಳಲ್ಲಿ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ. ಯಥಾವತ್ತಾಗಿ ಕ್ವಶನ್ ಬ್ಯಾಂಕಲ್ಲಿರುವಂಥ ಪ್ರಶ್ನೆಗಳನ್ನೇ ವ್ಯಾಲ್ಯೂಸ್ ಕೊಡ್ತಾರೆ ಅಂತ ನಿರೀಕ್ಷೆ ಇಲ್ಲ, ಕೊಡೋದು ಇಲ್ಲ. ಈಗ ನೋಡಿದಿರಿ ನೀವು 5 ಪೇಪರ್ ಹಿಡಿದು ನೋಡಿರಿ. ಮಾಡೆಲ್ ಪೇಪರ್ 3, ಪ್ರಿಪರೇಟರಿ 2, ಇವೆರಡನ್ನೂ 5 ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಒಂದೇ ರೀತಿ ಪ್ರಶ್ನೆ ವ್ಯಾಲ್ಯೂಸ್ ಚೇಂಜ್ ಆಗಿದೆ. ಅಷ್ಟು ಮಾಡ್ಬೋದೇ ಹೊರತು ಬೇರೆ ಯಾವುದೋ ಹೊಸ ಪ್ರಶ್ನೆಯನ್ನು ಕ್ರಿಯೇಟ್ ಮಾಡಿ ಕೊಡೋದು ಸಾಧ್ಯತೆ ಕಡಿಮೆ. ಸರ್, ಇವಾಗ ಪ್ರಶ್ನೆ ಕೋಟಿಲ್ ಕೇಳಿದಾರಲ್ಲ 4 ಮಾರ್ಕ್ಸ್ದು, ಅದನ್ನ 2 ಪ್ರಿಪರೇಟರಿಲೂ ಕೇಳಿಲ್ಲ. ಆನೆಯಲ್ಲಿ ಕೇಳ್ಬೋದಾ ಅಂತ? ಕೇಳ್ಬಹುದು. ಯಾರು ಮಾತಾಡ್ತಿರೋದು? ಅಣ್ಣಪ್ಪ ಅವರನ್ನ, ಬೇರೆಯವರ? ಇನ್ನೊಬ್ಬ ಫ್ರೆಂಡ್, ಇನ್ನು ಅದೇ ಕಾಲೇಜ್. ಏನ್ ಹೆಸರು? ರೋಹಿತ್ ಅಂತ. ರೋಹಿತ್, ಈಗ ನೀವು ಕೇಳ್ತಾ ಇರೋದು ಬ್ಲೂ ಪ್ರಿಂಟ್ ಪ್ರಕಾರ 4 ಮಾರ್ಕ್ಸಿನ ಪ್ರಶ್ನೆ ಏನು ಯಾವ ಚಾಪ್ಟರ್ ಅಲ್ಲಿ ಕೇಳ್ತಾರೋ, ಅರ್ಥ ಆಯ್ತಾ? ಅಲ್ಲ ಸರ್, ಈಗ ಪ್ರಶ್ನೆ ಕೋಟಿಲ್ ಕೇಳಿದಾರಲ್ಲ 4 ಮಾರ್ಕ್ಸ್ದು, ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ಅನ್ಕೋತೀನಿ. ಬ್ಲೂ ಪ್ರಿಂಟ್ ನೋಡಿದೀರಾ? ಬ್ಲೂ ಪ್ರಿಂಟ್ ಅಲ್ಲಿ ಇಂಥ ಪಾಠದಿಂದ 4 ಮಾರ್ಕ್ಸಿನ ಪ್ರಶ್ನೆ ಇಂತ ಕೇಳಬೇಕು ಅಂತ ಇದೆ ಅಂತ ನೋಡಿದಿರಲ್ವಾ? ಅದೇ ಪಾಠದಿಂದಾನೇ ಕೇಳ್ತಾರೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಬೇರೆ ಪಾಠ ನೋಡೋ ಅವಶ್ಯಕತೆ ಇಲ್ಲ. ಮತ್ತೇನಾದ್ರೂ ಇದೆಯಾ ಪ್ರಶ್ನೆಗಳು? ಧನ್ಯವಾದಗಳು ಸರ್. ಈಗ ಪ್ರಶ್ನೆ ಕೋಟಿ ನಿಮ್ದೇನ್ ತಯಾರಾಗಿದೆ, ಅಲ್ಲಿರುವ ಪ್ರಶ್ನೆಗಳು ನೀವು ಹೇಳಿದ್ರಿ ವ್ಯಾಲ್ಯೂಸ್ ಚೇಂಜ್ ಆಗ್ಬೋದು ಅಂತ, ಅದನ್ನು ಬಿಟ್ಟು ಉಳಿದ ಪ್ರಶ್ನೆಗಳೆಲ್ಲ ಪಠ್ಯ ಪುಸ್ತಕದಲ್ಲಿ ಏನಿದಾವೆ, ಪ್ರಶ್ನೆ ಕೋಟಿಲಿ ಮತ್ತೆ ಪಠ್ಯ ಪುಸ್ತಕ, ಅದನ್ನು ಬಿಟ್ರೆ ಬೇರೆ ಈ ಶಾರ್ಟ್ ಕಟ್ ಹುಡ್ಕಕ್ ಹೋಗ್ತಾರೆ. ಈಗ ನಮ್ಮ ಮಕ್ಕಳು ಮೊಬೈಲ್ ಇದೆ, ಯಾರೋ ಒಂದು ಯೂಟ್ಯೂಬ್ ಅಪ್ಲೋಡ್ ಮಾಡಿರ್ತಾರೆ, ಇದೇ ಬರುತ್ತೆ ಅಂತ ಅವ್ರು ಹೇಳ್ತಾರೆ, ಅದನ್ನೇ ನೋಡ್ಕೊಂಡು ಕಾಲಹರಣ ಮಾಡೋದು, ಆಮೇಲೆ ಅದನ್ನ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡೋದು. ಈಗ ಅಂತ ಸಾಧ್ಯತೆ ನಮ್ಮ ಸಬ್ಜೆಕ್ಟ್ ಅಲ್ಲಿ ಕಡಿಮೆ. ಕಾರಣ ಏನು ಅಂದ್ರೆ, ನಮಗೆ ಈ ಸುಮಾರು ಒಂದು 6-7 ವರ್ಷಗಳಿಂದ ಹಿಂದೆನೋ ನಮಗೊಂದು ಕ್ವಶನ್ ಬ್ಯಾಂಕ್ ಅಂತ ಹೇಳಿ ನಮ್ಗೆ ಇಲಾಖೆಯಿಂದಲೇ ಮಾಡಿ ನಾವು ಪಬ್ಲಿಷ್ ಮಾಡಿದ್ರು ಹಿಂದೆ. ಅದೇ ಫಾಲೋ ಅಪ್ ಆಗ್ತಾ ಇದೆ, ಮತ್ತು ಅದಕ್ಕೆ ಕೆಲವೊಂದಿಷ್ಟು ಅಪ್ಡೇಷನ್ಸ್ ಗಳು ಆಗ್ತಾ ಇದಾವೆ. ಸಂಘದಿಂದನೂ ಮಾಡಿದಿರಿ ಅನ್ಸುತ್ತೆ? ಇಲ್ಲ, ಅದು ಸಂಘದಿಂದ ನಾವು ಯಾವ್ದು ಮಾಡಿಲ್ಲ, ಇಲಾಖೆಯಿಂದಲೇ ಪಬ್ಲಿಷ್ ಆಗಿದ್ದಂತ. ಅದು ಹಿನ್ನೆಲೆ ಏನು ಅಂದ್ರೆ, ಮುಂಚೆ ನಮಗೆ 2014 ಬಹುಶಃ NCERT ಸಿಲೆಬಸ್ನ ನಾವು ಅಡಾಪ್ಟ್ ಮಾಡಿದ್ವಿ ಆ ಟೈಮ್ನಲ್ಲಿ. NCERT ಸಿಲೆಬಸ್ ಬಂದ ಮೇಲೆ ನಮ್ಮದೇ ಆದಂಥ ಕ್ವಶನ್ ಬ್ಯಾಂಕ್ ಅನ್ನು ಮಾಡಬೇಕು ಅಂತ ಹೇಳಿ ಅಲ್ಲಿನ ಇಲಾಖೆ ಮೂಲಕನೇ PU ಬೋರ್ಡಿನ ಮೂಲಕನೇ ನಮ್ದು ತಯಾರಾಗಿತ್ತು. ಆ ಕ್ವಶನ್ ಬ್ಯಾಂಕ್ ರಿವಿಷನ್ ಆಗಿ ಈಗ ವಿಸ್ತೃತವಾಗಿ ತಯಾರಾಗಿದೆ. ಒಂದು ಕರೆ ಇದೆ, ನೋಡೋಣ. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ತೆ. ತಮ್ಮ ಹೆಸರು ಹೇಳಿ ಮೇಡಮ್. ನಾ ರಮೇಶ್ ತಳವಾರ್ ಅಂತ ಹೇಳಿ, ರಾಣೆಬೆನ್ನೂರು ತಾಲೂಕು ಜೋಯಿಸರಹಳ್ಳಿ ಹರಳಹಳ್ಳಿ ಗವರ್ಮೆಂಟ್ PU ಕಾಲೇಜಿಂದ ಮಾತಾಡ್ತಾರೆ. ಧರ್ಮೇಂದ್ರ ಸರ್, ನಮಸ್ಕಾರ. ನಮಸ್ತೆ ಸರ್, ಹೇಳಿ ಸರ್. ಈಗ 2ನೇ ಅಧ್ಯಾಯ ಅನುಭೋಗಿ ವರ್ತನೆಯ ಸಿದ್ಧಾಂತ ಇದೆಯಲ್ಲ, ಇದರಲ್ಲಿ 4 ಅಂಕ ಮತ್ತು 6 ಅಂಕದ ಪ್ರಶ್ನೆಗಳಿವೆ. 6 ಮಾರ್ಕ್ ಅಲ್ಲಿ ಇರೋ ಎಲ್ಲಾ ಪ್ರಶ್ನೆಗಳು ಪ್ರಶ್ನೆ ಕೋಟಿಲಿ ಇರುವಂತೆ ರೇಖಾಚಿತ್ರದ ಪ್ರಶ್ನೆಗಳೇ ಇದಾವೆ ಸರ್. ಹೀಗಾಗಿ ಆ ಪಾಠದಿಂದ ನಾವು ಈ 4 ಅಂಕಗಳಿಗೆ ರೇಖಾಚಿತ್ರದ ಪ್ರಶ್ನೆಗಳನ್ನ ಬಿಟ್ಟು ಬೇರೆ ಪ್ರಶ್ನೆಗಳನ್ನ ನಾವು ನಿರೀಕ್ಷೆ ಮಾಡಬಹುದಾ ಅಂತ? ಖಂಡಿತ ಮಾಡಬಹುದು ಸರ್. ಈಗ ನೀವು ಉಪನ್ಯಾಸಕರಾಗಿ ನಾವು ಕೆಲಸ ಮಾಡಿದ್ವಿ, ನಿಮ್ಮ ಅನುಭವನೂ ನಿಮಗೂ ಇರುತ್ತೆ. ಈಗ ಅಲ್ಲಿ ಆಬ್ಜೆಕ್ಟಿವ್ ಬೇಸಿಸ್ ಮೇಲೆ ಕ್ವಶನ್ಸ್ ಅನ್ನ ತೆಗೆಯುವಾಗ ಆ ಆಬ್ಜೆಕ್ಟಿವ್ಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಅಲ್ಲಿ ನಮಗೆ ಇಲ್ಲ ಅಂದ್ರೆ ಇನ್ನೊಂದು ಪ್ರಶ್ನೆ ತಗೊಳಕ್ ಅವಕಾಶ ಇರುತ್ತೆ ಪೇಪರ್ ಸೆಟ್ ಅಲ್ಲಿ. ಇವು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅನ್ನೋದಷ್ಟೇ. ಅದು ಡಿಪೆಂಡಿಂಗ್ ಆನ್ ಪೇಪರ್ ಸೆಟ್ಟರ್ ಸರ್. ಅಂದ್ರೆ ಅವ್ರಿಗೆ ಓದ್ಲಿಕ್ಕೆ ಸ್ವಲ್ಪ ಸ್ಮಾರ್ಟ್ ಓದ್ ಮಾಡ್ಬೋದು. ಇದನ್ನ ಈ ಲೆಕ್ಕ ಕ್ಯಾಲ್ಕುಲೇಷನ್ ಪ್ರಶ್ನೆಗಳು ಪ್ಲಸ್ ವ್ಯತ್ಯಾಸ ಮಾಡಿ ಬರೆಯೋ ಪ್ರಶ್ನೆಗಳಲ್ಲ, ಅವನ್ನ ಹೆಚ್ಚು ಓದ್ಲಿಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ 2ನೇ ಅಧ್ಯಾಯದಿಂದ. ಆಮೇಲೆ ಮುಕ್ತ ಆರ್ಥಿಕತೆ ಅರ್ಥಶಾಸ್ತ್ರದಲ್ಲಿ ರೇಖಾಚಿತ್ರದ ಪ್ರಶ್ನೆಗಳನ್ನ ಬಿಟ್ಟು ಇನ್ನೊಂದು ಸರ್ ಯಾವುದು ಚಾರ್ಟ್ ಪ್ರಶ್ನೆಗಳನ್ನ ನಾವು ಎತ್ಕೋಬಹುದಾ ಅಂತ? ಮಾಡ್ಬೋದು. ನನಗೆ ಈಗಿನ ಎಕ್ಸ್ಪೀರಿಯನ್ಸ್ ನೋಡಿದ್ರೆ, ಈಗ 3 ಮಾಡೆಲ್ ಪೇಪರ್ ಮತ್ತೆ 2 ಪ್ರಿಪರೇಟರಿನಲ್ಲಿ ನೀವು ಗಮನಿಸಬಹುದು, ಒಂದು ಚಾರ್ಟ್ ಬೇಸ್ಡ್ ಕ್ವಶನ್ ಇದ್ದೇ ಇದೆ. ಈಗ ಒಂದು ಚಾರ್ಟ್ ಬೇಸ್ಡ್ ಕ್ವಶನ್ ಅಂತ ಹೇಳಿದ್ರೆ ನಮಗೆ ಚಾರ್ಟ್ ಇರೋದೇ 3. ನಮಗೆ ಲಾಸ್ಟ್ 2 ಚಾಪ್ಟರ್ ನಲ್ಲಿ ಮಾತ್ರ ಚಾರ್ಟ್ ಇರೋದು, ನೀವು ಗಮನಿಸಿರ್ಬೇಕು. ಒಂದು ಗವರ್ಮೆಂಟ್ ಬಜೆಟ್ ಒಂದು ಚಾರ್ಟ್ ಇದೆ 5th ಚಾಪ್ಟರ್ ನಲ್ಲಿ. ಇನ್ನೊಂದು ಲಾಸ್ಟ್ ಚಾಪ್ಟರ್ ನಲ್ಲಿ ನಮ್ಮ BOP ಏನಿದೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಲ್ಲಿ ಇರುವಂತ 2 ಅಕೌಂಟ್ಸ್ ಏನಿದೆ, ಒಂದು ಕರೆಂಟ್ ಅಕೌಂಟ್ಸ್, ಇನ್ನೊಂದು ಅಕೌಂಟ್, ಇನ್ನೊಂದು ಕ್ಯಾಪಿಟಲ್ ಅಕೌಂಟ್. ಇದ್ರದ್ದು 3 ಚಾರ್ಟ್ ಇರೋದು. ಬಹುಶಃ ಈ 3 ಚಾರ್ಟ್ ಗಳನ್ನ ಅವರು
ಪ್ರಾಕ್ಟೀಸ್ ಮಾಡಿದ್ರೆ ಒಂದು ಬರೋ ಸಾಧ್ಯತೆ ಈ 5 ಪೇಪರಿಂದ ನಾನು ಗಮನಿಸಿದ್ದೀನಿ. ಹೌದು. ಅದನ್ನು ಹೇಳ್ಕೊಡ್ಬೋದು ಅವರಿಗೆ. ಆಯ್ತು ಸರ್, ಧನ್ಯವಾದಗಳು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸರ್, ಈಗ ಮಾರ್ಕೆಟಲ್ಲಿ ಸಿಗುವಂತಹ ಗೈಡ್ಗಳ ಹಿಂದೆ ಹೋಗುವಂಥದ್ದು ಮತ್ತೆ ಅದೇ ಯೂಟ್ಯೂಬಲ್ಲಿ ಎಲ್ಲವೂ ಸರಿ ಇದೆ ಅಂತ ಹೇಳಕ್ಕಾಗಲ್ಲ. ಈಗ ತೀರಾ ಎಕ್ಸ್ಪೀರಿಯನ್ಸ್ ಕಡಿಮೆ ಇರೋರು ಅವರೆಲ್ಲ ಬಂದು ಇದೇ ಬರುತ್ತೆ ಅಂತೆಲ್ಲ ಹೇಳುವಂತ ವಿಡಿಯೋಗಳನ್ನು ನಾವು ನೋಡ್ತೀವಿ. ಅದನ್ನ ನೋಡ್ಕೊಂಡು ವಿದ್ಯಾರ್ಥಿಗಳು ಅದನ್ನ ಪ್ರಾಕ್ಟೀಸ್ ಮಾಡಿ ಅದು ಬರದೇ ಇರೋವಾಗ ಫೇಲ್ ಆಗುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಾಗಿ ಮಕ್ಕಳು ಹೇಗೆ ಇವೆಲ್ಲದರ ಬಗ್ಗೆ ಎಚ್ಚರಿಕೆಯಿಂದಿರಬೇಕು. ಮತ್ತೆ ಅವರು ಉಪನ್ಯಾಸಕರನ್ನ ಮತ್ತೆ ಪ್ರಶ್ನೆ ಕೋಟಿಯನ್ನ ಮತ್ತೆ ನಿಮ್ದು ವೆಬ್ಸೈಟ್ ಇದೆ, ಆ ವೆಬ್ಸೈಟ್ ಅಲ್ಲಿ ಇರುವಂತಹ ಇನ್ಫಾರ್ಮೇಶನ್ ಅನ್ನ, ಮಟೀರಿಯಲ್ ಅನ್ನ ಎಷ್ಟು ನಂಬಬೇಕು ಅಂತ ಹೇಳ್ತೀರಾ? ಈಗ ವೆಬ್ಸೈಟ್ ಅಲ್ಲಿ ನಾನು ಆಗ್ಲೇ ಹೇಳಿರೋದು ಅಥೆಂಟಿಕೇಟೆಡ್. ಅದು ಈಗ ನಾವು ಹೇಳಿರೋದಲ್ಲ, ಇಲಾಖೆಯ ಒಂದು ನಿರ್ದೇಶನದ ಮೇರೆಗೆ ಇಲಾಖೆಯ ವೆಬ್ಸೈಟ್ ನಲ್ಲೇ ಬಿಟ್ಟಿರೋದು. ಅದು KSEAB ವೆಬ್ಸೈಟ್ ನಲ್ಲಿ ಏನಿದೆ ಅದು ಪಕ್ಕ, ಅದು ಅದ್ರ ಬಗ್ಗೆ ಯಾವುದೇ ಅನುಮಾನಗಳಿಲ್ಲ. ಅದರಲ್ಲಿರೋ ಬ್ಲೂ ಪ್ರಿಂಟ್ ಇರ್ಬೋದು, ಅದರಲ್ಲಿರೋ ಪೇಪರ್ಸ್, ಮಾಡೆಲ್ ಪೇಪರ್ಸ್ ಇರ್ಬೋದು, ಕ್ವಶನ್ ಬ್ಯಾಂಕ್ ಇರ್ಬೋದು. ಇನ್ನು ಮುಂದುವರೆದು ನಾನೊಂದು ಮಾತು ಹೇಳಿಲ್ಲ. ಅದರಲ್ಲಿ 80 ಔಟ್ ಆಫ್ 80 ತೆಗೆದಿರುವಂಥ ಪೇಪರ್ಸ್ಗಳನ್ನು 3 ಪೇಪರ್ಗಳನ್ನು, ಹೋದ ವರ್ಷದ ಪೇಪರ್ಗಳನ್ನು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಇಲಾಖೆ ಅಪ್ಲೋಡ್ ಮಾಡಿದೆ. ಸೊ ಅದನ್ನು ನೋಡ್ಬೋದು. ನಾನು ಆನ್ಸರ್ ಹೇಗೆ ಬರೀಬಹುದು, ಹೇಗೆ ನಾನು ಅದನ್ನು ಪ್ರೆಸೆಂಟ್ ಮಾಡಿದ್ರೆ ಫುಲ್ ಆನ್ಸರ್ ಮಾರ್ಕ್ಸ್ ಸಿಗುತ್ತೆ, ಇದು ಗೊತ್ತಾಗ್ಲಿ ಅಂತ ಹೇಳಿ 3 ಪೇಪರ್ಗಳನ್ನೇ ಎವ್ರಿ ಸಬ್ಜೆಕ್ಟ್ ಅಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಕೇಳ್ತಾರೆ ಮಕ್ಕಳು, ಎಷ್ಟು ಪೇಜ್ ಬರೀಬೇಕು? ಅದು ಪೇಜ್, ಈಗ ಪೇಜ್ ಲೆಕ್ಕದಲ್ಲಿ ನಮ್ಮಲ್ಲಿ ಇಲ್ಲ, ಯಾವುದು ಕೂಡ ಮಾಹಿತಿ ಇಲ್ಲ. ಏನಂದ್ರೆ ನಮ್ಮಲ್ಲಿ ಈ ಸಮಸ್ಯೆ ಬರೋದು 4 ಮಾರ್ಕ್ಸಿನ ಪ್ರಶ್ನೆ ಮತ್ತು 6 ಮಾರ್ಕಿನ ಪ್ರಶ್ನೆನಲ್ಲಿ. ಸೊ 4-6 ಅಂಕದ ಪ್ರಶ್ನೆಗಳಲ್ಲಿ ಈ ಪ್ರಾಬ್ಲಮ್ ಬರುತ್ತೆ. ಅಲ್ಲಿ ನಾವು ಸ್ಪೆಸಿಫೈ ಮಾಡಿಬಿಟ್ಟಿರ್ತೀವಿ, ಕ್ವಶನ್ ಪೇಪರ್ನಲ್ಲೇ ಇದೆ 4 ಅಂಕದ ಪ್ರಶ್ನೆಗಳನ್ನು 12 ವಾಕ್ಯದಲ್ಲಿ ಬರೆಯಿರಿ ಅಂತಿದೆ. 6 ಅಂಕದ ಪ್ರಶ್ನೆಗಳು 20 ವಾಕ್ಯದಲ್ಲಿ ಬರೆಯಿರಿ ಅಂತ 20 ವಾಕ್ಯದಲ್ಲಿ ಬರೆಯಿರಿ ಅಂತ ಇದೆ. ಒಂದು ಕರೆ ಇದೆ ಸರ್, ಮತ್ತೆ ಮಾತಾಡೋಣ. ನಮಸ್ಕಾರ. ಹಲೋ ಮೇಡಮ್, ನಮಸ್ತೆ. ಪ್ರಶ್ನೆ ಕೇಳಿ. ತಮ್ಮ ಹೆಸರು? ಸರ್, ಮೇಡಮ್ ಸವಿತಾ ಅಂತ ಬೇಲೂರಿಂದ ಪೇರೆಂಟ್ಸ್ ಮಾತಾಡ್ತಿರೋದು. ಕೇಳಿ ಇದು ಸರ್ ನಮಸ್ತೆ. ಇದು ಚಾಯ್ಸ್ ಕ್ವಶನ್ ಕೊಡ್ತಿರಲ್ವಾ, ಹೆಚ್ಚುವರಿ ಒಂದು ಕ್ವಶನ್ ಎಕ್ಸ್ಟ್ರಾ ಕೊಡ್ತಿರಲ್ವಾ, ಆ ಟೈಮಲ್ಲಿ ಈಗ ಒಂದ್ ಕ್ವಶನ್ ಬರೆಯಕ್ ಹೋಗ್ತಾರೆ, ಬರೀದಾಗ ಒಂದು ಅರ್ಧ ಬರ್ದಾಗ್ಬಿಡುತ್ತೆ, ಕನ್ಫ್ಯೂಸ್ ಆಗುತ್ತೆ, ಅದನ್ನ ಆ ಮಾರ್ಕ್ಸ್ ಕವರ್ ಮಾಡಕ್ ಆಗಲ್ಲ. ಅವಾಗ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬರ್ದ್ ಬಿಡ್ತಾರೆ. ಅವಾಗ ಇನ್ನೊಂದು ಕ್ವಶನ್ ನೋಡಿದಾಗ ಇದು ನನಗೆ ಬರುತ್ತೆ, ಪೂರ್ತಿ ಬರಿಬಹುದು ಅಂತ ಅದು ಬರ್ದಾಗ ನೀವು ಫಸ್ಟ್ ಇಂದ ಕನ್ಸಿಡರ್ ಮಾಡ್ತಿರೋ, ಎರಡನೇದು ಮಾಡ್ತಿರೋ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ನಮಗೆ ಒಂದು ಚಾಯ್ಸ್ ಅಂತ ಇಲ್ಲ, ನಾನು ಪೂರ್ತಿ ನಿಮ್ಗೆ ಹೇಳ್ಬಿಡ್ತೀನಿ. 2 ಅಂಕದ ಪ್ರಶ್ನೆನಲ್ಲಿ 4 ಚಾಯ್ಸ್ ಸಿಗತ್ತೆ. 10 ಪ್ರಶ್ನೆಗಳಲ್ಲಿ 6 ಬರೀರಿ ಅಂತ. 4 ಅಂಕದ ಪ್ರಶ್ನೆಗಳು 9 ಇರ್ತವೆ, ಅದರಲ್ಲಿ 5 ಪ್ರಶ್ನೆ ಅಟೆಂಡ್ ಮಾಡಬೇಕು, ಅಲ್ಲೂ ಕೂಡ 4 ಪ್ರಶ್ನೆಗಳು ಎಕ್ಸ್ಟ್ರಾ ಸಿಗ್ತವೆ. 6 ಅಂಕದ ಪ್ರಶ್ನೆಗಳು 5 ಹೇಳಿರ್ತಾರೆ, 3 ಬರೀರಿ ಅಂತ 2 ಸಿಗತ್ತಲ್ಲಿ. ಇನ್ನು 5 ಅಂಕದ ಪ್ರಶ್ನೆಗಳಲ್ಲಿ ನೀವು ಹೇಳಿದಾಗ ಒಂದೇ ಇರುತ್ತೆ, 3 ಇರುತ್ತೆ, 2 ಬರೀರಿ ಅಂತ ಹೇಳಿ. ಈಗ ನೀವು ಕೇಳಿರೋ ಪ್ರಶ್ನೆಗೊಂದು ಉತ್ತರ ಏನು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಅಲ್ಲಿರುವಂತ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬರೀಬಹುದು, ಓವರ್ ಆಲ್ ಕ್ವಶನ್ ಪೇಪರ್ಗೂ ಆನ್ಸರ್ ಮಾಡಬಹುದು. ಈಗ ಉದಾಹರಣೆಗೆ ನಾನು ಹೇಳಿದೆ ನಿಮಗೆ 2 ಅಂಕದ ಪ್ರಶ್ನೆನಲ್ಲಿ 10 ಪ್ರಶ್ನೆಗೆ 6 ಬರೀಬೇಕು ಅಂತಿದೆ. ನೀವು ಹೇಳಿದ ಪ್ರಕಾರ ವಿದ್ಯಾರ್ಥಿ ಗೊಂದಲಕ್ಕಿದ್ದ ಈಡಾಗಿ 8 ಪ್ರಶ್ನೆ ಬರೆದಿರ್ತಾರೆ. 8ರಲ್ಲಿ 1-2 ಅರ್ಧಂಬರ್ಧ ಆಗ್ಬಿಟ್ಟಿರುತ್ತೆ, ಅಥವಾ 1 ಅರ್ಧ ಆಗಿರುತ್ತೆ. ವಿದ್ಯಾರ್ಥಿ ಬರೆದಂತ ಎಲ್ಲಾ ಪ್ರಶ್ನೆಗಳನ್ನು ಮೌಲ್ಯಮಾಪಕರು ಮೌಲ್ಯಮಾಪನ ಮಾಡಲೇಬೇಕು, ಮಾಡ್ತಾರೆ. ಅದರಲ್ಲಿ ಯಾವುದು 6 ಅತ್ಯಂತ ಹೆಚ್ಚು ಅಂಕ ತೆಗೆದುಕೊಂಡಿರುವಂತ ಪ್ರಶ್ನೆ ಇರುತ್ತೋ ಆ 6 ಪ್ರಶ್ನೆಗಳನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ. ಇನ್ನು ಉಳಿದ 1 ಅಂಕ ತಗೊಂಡಿರೋ ಪ್ರಶ್ನೆ ಏನಿದೆ ಅದು ಕೈ ಬಿಡ್ತಾರೆ. ಹೌದಾ ಸರ್? ಮತ್ತೆ ನಿನ್ನೆ ಹಿಸ್ಟ್ರಿಲಿ ಹೇಳಿದ್ರು, ಅದು ನಾವು ಯಾವ್ದು ಫಸ್ಟ್ ಚೆನ್ನಾಗಿ ಬರೀತೀರೋ ಅದನ್ನೇ. ನಿಮಗೆ ಹೇಳಿರೋದು ಬಹುಶಃ ಹಿಸ್ಟ್ರಿ ನಾನು ಕೇಳಿಸ್ಕೊಳ್ಳಿಲ್ಲ. ಈಗ ನೀವು ಮೊದಲು ಬರೆದ ಪ್ರಶ್ನೆಗಳು ಅಂದ್ರೆ ಯಾವುದು ಅಂತ ಹೇಳಿದ್ರೆ, 1 ಅಂಕದ ಪ್ರಶ್ನೆಗಳನ್ನ ಫಸ್ಟ್ ಎಲ್ಲಿ ಬರೀತಾರೋ ಮಕ್ಕಳು. ಅವ್ರು ಹೇಳಿದ್ದೇನಂತಂದ್ರೆ, ಈಗ ವಿದ್ಯಾರ್ಥಿಗೆ ಡೌಟ್ ಇರುತ್ತೆ, ಈ ಪ್ರಶ್ನೆಗೆ 2-3 ಉತ್ತರಗಳು ಇರಬಹುದಾ ಅಂತ. ಅವನೇನ್ ಮಾಡ್ತಾನೆ, ಮೊದಲನೇ ಪೇಜ್ ಅಲ್ಲಿ ಒಂದು ಬರೆದ್ಬಿಟ್ಟು 2ನೇ ಪೇಜ್ ಅಲ್ಲಿ ಹಿಂಗೆ ಹಾಗೆ ಬರ್ದಾಗ ಯಾವ್ದನ್ನ ತಗೋತೀರಾ ಅಂತ ಕೇಳಿದಾಗ ಮೊದಲು ಏನ್ ಬರ್ದಿರ್ತಾರೋ ಅದನ್ನೇ ತಗೋತಾರೆ. ಈಗ ಒಂದೇ ಪ್ರಶ್ನೆ 2 ಕಡೆ ಬರ್ದಾಗ ಮೊದಲು ಬರ್ದಿ ತಗೊಳ್ತಾರೆ ಅಷ್ಟೇ. ಅದಲ್ಲ ನಾನು ಹೇಳಿದ್ದು. ಈಗ ಒಂದ್ ಪ್ರಶ್ನೆ ಅರ್ಧ ಬರ್ಧ ಬರ್ದ್ಬಿಟ್ಟಿರ್ತಾರೆ, ಗೊತ್ತಾಗಲ್ಲ. ಇನ್ನೊಂದ್ ಪ್ರಶ್ನೆ ಚೆನ್ನಾಗಿ ಬರ್ದ್ಬಿಡ್ತಾರೆ, ಅದರದ್ದೇ ಕ್ವಶನ್ ಅಂತ ಹೇಳಿ, ಅದೇ ಇದ್ರದ್ದು ಮೇನ್ ಕ್ವಶನ್. ಅವಾಗ ಈಗ ಒಂದ್ ಅರ್ಧ ಬರ್ಧ ಬರ್ದಿರ್ತಾರಲ್ವಾ, ಇನ್ನೊಂದ್ ಪೂರ್ತಿ ಬರ್ದ್ಬಿಟ್ಟಿರ್ತಾರೆ. ಅರ್ಧಂಬರ್ಧ ಬರ್ದು ಹಂಗೆ ಬಿಡ್ತಾರ ಸರ್, ಅಥವಾ ಹೊಡೆದಾಕ್ತಾರ ಅದನ್ನ? ಇಲ್ಲ, ಕೆಲವರು ಅರ್ಧ ಬರ್ದಿರ್ತಾರೆ, ಇದು ಅವ್ರು ಹೇಳೋದು ಸರಿ ಇದೆ. ಈಗ ನೀವು ಹೇಳಿದ ಪ್ರಶ್ನೆನೇ ಬೇರೆ ಪ್ರಶ್ನೆನೇ ಬರ್ದಿರ್ತಾರೆ ಅಲ್ವಾ?
ಅದನ್ನ ಬೇರೆ ಪ್ರಶ್ನೆ ಪೂರ್ತಿ ಬರ್ದಿರ್ತಾರೆ. ಅವಾಗ ನೀವು ಇದು ಅರ್ಧ ಬರ್ದಿರೋದ ನೀವು ಸೆಲೆಕ್ಟ್ ಮಾಡ್ಕೋತಿರೋ? ಇಲ್ಲ, ಈಗ ಅರ್ಧ ಏನು ಉತ್ತರ ಇದೆ ನೋಡ್ತಾರೆ ಮೇಡಮ್. ಈಗ ನೀವು ಉದಾಹರಣೆಗೆ 2 ಮಾರ್ಕಿನ ಪ್ರಶ್ನೆ ಅಂತ ಹೇಳಿದ್ರೆ ಅರ್ಧ ಬರ್ದಿದ್ದಾರೆ, ಯಾವ್ದೋ ಒಂದು ಪಾಯಿಂಟ್ ಬರ್ದಿದ್ದಾರೆ ಅಂದ್ರೆ 1 ಮಾರ್ಕ್ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳೋಣ. ನೀವು ಇನ್ನೊಂದು ಪ್ರಶ್ನೆ ಹೇಳಿದ್ರೆ ಚೆನ್ನಾಗಿ ಬರ್ದಿರ್ತಾರೆ, ಅದನ್ನ ಅದಕ್ಕೆ 2 ಸಿಗತ್ತೆ ಅಲ್ವಾ? ವ್ಯಾಲ್ಯೂ ಮಾಡ್ತಾರೆ, ಎಲ್ಲಾನು ವ್ಯಾಲ್ಯೂ ಮಾಡ್ಬೇಕು, ಮಾಡೇ ಮಾಡ್ತಾರೆ. ಈಗ 10 ಪ್ರಶ್ನೆನೂ ಬರ್ದ್ರು 10 ಪ್ರಶ್ನೆನೂ ವ್ಯಾಲ್ಯೂ ಮಾಡ್ತಾರೆ. 10 ಪ್ರಶ್ನೆ ವ್ಯಾಲ್ಯೂ ಮಾಡಿ ಯಾವ್ದು ಅತಿ ಹೆಚ್ಚು ಅಂಕ ಗಳಿಸಿರೋ 6 ಪ್ರಶ್ನೆಗಳನ್ನು ಮಾತ್ರ ಕೌಂಟ್ ತಗೋತಾರೆ, ಉಳಿದದನ್ನ ಎಕ್ಸ್ಟ್ರಾ ಅಂತ ಬರೀತಾರೆ. ಹೆಚ್ಚುವರಿ ಅಂತ ಬರೀತಾರೆ. ಅಂದ್ರೆ ನಾನು ನಿನ್ನೆ ಕಾಲ್ ಮಾಡಿದೆ, ನಿಮ್ಗೆ ಲೈನ್ ಕನೆಕ್ಟ್ ಆಗ್ಲಿಲ್ಲ. ಅವ್ರಿಗೆ ಅವ್ರು ಹೇಳಿದ್ರು ಏನು ಬರ್ದಿರ್ತೀರ ನಾವು ಅದನ್ನೇ ನಾವು ಲೆಕ್ಕಕ್ಕೆ ತಗೊಳ್ತೀವಿ ಅಂತಂದ್ರು. ಹಾಗಾಗಿ ನೀವು ಗಮನವಿಟ್ಟು ನೋಡಿ ಬರೀರಿ ಅಂದ್ರೆ ಇದು ಅಪ್ಲೈ ಆಗೋದು 1 ಅಂಕದ ಪ್ರಶ್ನೆ. ನಮ್ಮ ಪ್ರಶ್ನೆ ಪತ್ರಿಕೆನಲ್ಲಿ 1 ಅಂಕದ ಪ್ರಶ್ನೆಗಳೇನಿದಾವೆ 20 ಪ್ರಶ್ನೆಗಳಿರ್ತವೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್, 1 ವರ್ಡ್ 1 ಸೆಂಟೆನ್ಸ್ ಆನ್ಸರ್ಸ್ ಇರುವಂತ ಪಾರ್ಟ್ ಎ ಪ್ರಶ್ನೆಗಳು ಅಂತ ಕರಿತೀವಿ ಅದನ್ನ. ಈ ಪಾರ್ಟ್ ಎ ಪ್ರಶ್ನೆಗಳನ್ನ ಮೊದಲ ಬಾರಿ ಎಲ್ಲಿ ಬರ್ದಿರ್ತಾರೋ ಅದನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಇನ್ನೊಂದು ಕಡೆ ಅದೇ ಪ್ರಶ್ನೆ ಬರೆದ್ರು ಅಂದ್ರೆ ತಗೊಳ್ಳಲ್ಲ. ಒಂದು ಮಾರ್ಕ್ಸ್ ಮಾತ್ರ ನೀವು ಹೇಳ್ತಾ ಇರೋದು? ಹೌದು. ಮಾಮೂಲಿ ಬೇರೆ 2, 3, 4 ಆ ತರದ್ದು ಅದೇನಿಲ್ಲ. ನೀವೀಗ 10 ಪ್ರಶ್ನೆಗೆ 10 ಬರೆದ್ರು 10 ವ್ಯಾಲ್ಯೂ ಮಾಡ್ತೀವಿ. 10ರಲ್ಲಿ 6 ಮಾತ್ರ ಕೌಂಟ್ ತಗೋತೀವಿ 2 ಮಾರ್ಕಿನ ಪ್ರಶ್ನೆನ. 4 ಮಾರ್ಕ್ಸಿನ ಪ್ರಶ್ನೆ 9 ಇದಾವೆ, 9 ಬರೆದ್ರು 9 ವ್ಯಾಲ್ಯೂ ಮಾಡ್ತೀವಿ. 9 ವ್ಯಾಲ್ಯೂ ಮಾಡಿ 5 ಮಾತ್ರ ಕೌಂಟ್ ತಗೋತೀವಿ. ಸೊ 6 ಮಾರ್ಕಿನ ಪ್ರಶ್ನೆಗಳು 5 ಇದಾವೆ, 5 ಬರೆದ್ರು 3 ಮಾತ್ರ ಕೌಂಟ್ ತಗೋತೀವಿ. ಹೈಯೆಸ್ಟ್ ತಗೊಂಡಿರೋ 3 ತಗೊಳ್ತೀವಿ. ಎಸ್. ಧನ್ಯವಾದಗಳು. ಮತ್ತೇನಾದ್ರು ಪ್ರಶ್ನೆ ಇದೆಯಾ ಮೇಡಮ್? ಇಲ್ಲ ಮೇಡಮ್, ಹೇಳ್ಬೇಕಿತ್ತು. ನಿನ್ನೆ ನನಗೆ ಲೈನ್ ಸಿಗ್ಲಿಲ್ಲ. ನನಗೂ ನೆನಪಿರೋ ಹಾಗೆ ಅದು 1 ಅಂಕದ ಪ್ರಶ್ನೆಗಳಿಗೆ ಅವ್ರು ಹೇಳಿದ್ದು. ಧನ್ಯವಾದಗಳು. ಸರ್, ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೇಳ್ತಾರೆ ಮಕ್ಕಳು. ಮೊದಲಿಗೆ ಪ್ರಶ್ನೆಗಳನ್ನ ಅವ್ರಿಗೆ ಖುಷಿಯಾಗಿರೋದನ್ನ ಅತಿ ಹೆಚ್ಚು ಮತ್ತೆ ಅತಿ ಹೆಚ್ಚು ಸಮಯ ತಗೊಂಡು ನೀಟಾಗಿ ಬರ್ಕೊಂಡು ಹೋಗ್ತಾರೆ. ಕೊನೆಗೆ ಸ್ಟ್ರೆಸ್ ಆಗುತ್ತೆ, ಬರೋದನ್ನೆಲ್ಲ ಬರೀತಾರೆ. ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ಕೋಬೇಕು? ಈಗ ನಾನು ನಮ್ಮ ಸಬ್ಜೆಕ್ಟ್ ನಲ್ಲಿ ಹೇಳೋದು, ಬೇರೆ ಸಬ್ಜೆಕ್ಟ್ ನಾನು ಗೊತ್ತಿಲ್ಲ ನನಗೆ. ನನ್ನ ಸಬ್ಜೆಕ್ಟ್ ನಲ್ಲಿ ಹೇಳೋದು ಹೇಗೆ ಅಂದ್ರೆ, ನಮ್ಮಲ್ಲಿ ಈ 1 ಅಂಕದ ಪ್ರಶ್ನೆ ಅಂತ ಅವಾಗಿಂದ ಹೇಳ್ತಾ ಇದ್ದೀನಿ ನಾನು. 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು ಮತ್ತು ನಮ್ಮಲ್ಲಿ 5 ಅಂಕದ ಪ್ರಾಜೆಕ್ಟ್ ಕ್ವಶನ್ ಅಂತ 3 ಪ್ರಶ್ನೆ ಕೇಳಿ 2 ಬರೀಲಿಕ್ಕೆ ಹೇಳ್ತಾರೆ. ಈ 3 ಪ್ರಶ್ನೆಗಳು ಆಲ್ರೆಡಿ ಈಗ ಇವೇ ಪ್ರಶ್ನೆ ಅಂತ ನಿಗದಿ ಆಗೋಗಿದೆ. ಸೊ ಅದರಲ್ಲಿ 2 ಕ್ಯಾಲ್ಕುಲೇಷನ್ ಬೇಸಿಸ್ ಕ್ವಶನ್ ಇದೆ, ವ್ಯಾಲ್ಯೂಸನ್ ಚೇಂಜ್ ಮಾಡಿ ಕೇಳೋದು ಇರುತ್ತೆ. ಬಟ್ ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ಅದಕ್ಕೆ ಒಂದೊಂದಿಗೆ 5 ಮಾರ್ಕ್ಸ್. ಯಾವ್ದು ಸರ್ ಆ ಪ್ರಶ್ನೆಗಳು? ಸೊ ಅದು 2ನೇ ಅಧ್ಯಾಯದಿಂದ 1 ಪ್ರಶ್ನೆ ಕೇಳ್ತಾರೆ, ಒಂದು ನಿಗದಿ ಆಗಿದೆ ಆಲ್ರೆಡಿ. ನೆಕ್ಸ್ಟ್ ಪಾರ್ಟ್ ಬಿ ಪ್ರಶ್ನೆ ಹೇಳ್ಬೋದಾ? 2ನೇ ಅಧ್ಯಾಯದಿಂದ ಅದರಲ್ಲಿ X1 X2 ಸರಕು ಅಂತ ಹೇಳಿ ಕೇಳಿ, ಒಬ್ಬ ಅನುಭೋಗಿ ಒಂದಿಷ್ಟು ಆದಾಯ ಹೊಂದಿರ್ತಾನೆ. ಅದರಲ್ಲಿ ಆ ಆದಾಯವನ್ನ X1 ಮತ್ತು X2 ಸರಕನ್ನು ಎಷ್ಟು ಕೊಂಡ್ಕೊಳ್ತಾರೆ ಅಂತ ಹೇಳಿ ಒಂದು ಬಜೆಟ್ ಲೈನ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಬರುತ್ತೆ ನಮಗೆ. ಅದ್ರ ಮೇಲೆ ಇರುವಂತ ಪ್ರಶ್ನೆ ಅದು ತುಂಬಾ ಫೆಮಿಲಿಯರ್ ಇರುವಂತ ಪ್ರಶ್ನೆ, ತುಂಬಾ ಈಸಿನೂ ಇದೆ. ಅದರಲ್ಲಿ X1 ಸರಕಿನ ಬೆಲೆ ಮತ್ತು X2 ಸರಕಿನ ಬೆಲೆ, ಪ್ರೈಸ್ ಆಫ್ X1 ಪ್ರೈಸ್ ಆಫ್ X2 ನ ಚೇಂಜ್ ಮಾಡಿ ಕೇಳಬಹುದು. ಸೊ ಇನ್ಕಮ್ ಆಫ್ ದಿ ಕನ್ಸ್ಯೂಮರ್ ಕೂಡ ಚೇಂಜ್ ಮಾಡಿ ಕೇಳಬಹುದು. ಹಾಗೆ ಮಾಡಿದಾಗ ಹೇಗೆ ಅವ್ರಿಗೆ ಲೆಕ್ಕ ಮಾಡ್ತಾರೆ ಅನ್ನೋದು 2 ಪ್ರಶ್ನೆಗಳಿದಾವೆ. ಟೋಟಲ್ 5 ಇದೆ, 2 ಪ್ರಶ್ನೆ ಲೆಕ್ಕ ಮಾಡಿ ಬರೀಬೇಕು. ಸೊ ಅದೊಂದು ಪ್ರಶ್ನೆ ಇದೆ. ಉಳಿದಂತೆ 3 ಪ್ರಶ್ನೆಗಳು ಉತ್ತರ ಅದೇ ಇರುತ್ತೆ. ಬಜೆಟ್ ಲೈನ್ ಹೇಗೆ ಇರುತ್ತೆ, ಎಡದಿಂದ ಬಲಕ್ಕೆ ಇಳಿಮುಖ ಆಗಿರುತ್ತೆ, ಹಾಗೆ ಅನುಭವಿ ಆದಾಯ ಬಜೆಟ್ ಲೈನ್ಗೆ ಸಮನಾಗಿರುತ್ತಾ, ಹಾಗೇನೆ ಎಲ್ಲ X1 ಅನ್ನ ಹೆಚ್ಚುವರಿ ಕೊಂಡ್ಕೋಬೇಕಾದ್ರೆ X2 ಬಿಡ್ಬೇಕಾ, ಈ ತರದೊಂದು ಪ್ರಶ್ನೆಗಳಿದಾವೆ. ತುಂಬಾ ಸುಲಭ ಇರುವಂತ ಕಾನ್ಸೆಪ್ಚುವಲ್ ಬೇಸಿಸ್ ಮೇಲೆ ಇರುವಂತ ಪ್ರಶ್ನೆ ಅದು. ಅದು 5 ಮಾರ್ಕಿಗಿದೆ. ಅದರಲ್ಲಿ ವ್ಯಾಲ್ಯೂಸ್ ಚೇಂಜ್ ಮಾಡಬಹುದೇ ಹೊರತು ಇನ್ನೇನು ಮಾಡಲ್ಲ, ಅದು ಫಾರ್ಮೆಟ್ ಹಾಗೆ ಇರುತ್ತೆ. ಇನ್ನೊಂದು ಮ್ಯಾಕ್ರೋ ಎಕನಾಮಿಕ್ಸ್ ನಲ್ಲಿ 2ನೇ ಅಧ್ಯಾಯದಲ್ಲಿ ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ 5ನೇ ಅಧ್ಯಾಯದಲ್ಲಿ ಒಂದು ಪ್ರಶ್ನೆ ಇದೆ. ಸೊ ಇದು ಏನು ಅಂತ ಹೇಳಿದ್ರೆ, ನಮ್ಮ ಮಾರ್ಕೆಟ್ ಇಕ್ವಿಲಿಬ್ರಿಯಂ ಅಂತ ಹೇಳೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಡಿಮಾಂಡ್ ಮತ್ತು ಸಪ್ಲೈ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಡಿಮಾಂಡ್ ಅಂಡ್ ಸಪ್ಲೈ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ, ಲೈನ್ಸ್ ಎಲ್ಲಿ ಕರ್ವ್ಸ್ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ ಅಲ್ಲಿ ಇಕ್ವಿಲಿಬ್ರಿಯಂ ಪಾಯಿಂಟ್ ಕ್ರಿಯೇಟ್ ಆಗುತ್ತೆ ಅಂತ ಬರುತ್ತೆ. ಅದನ್ನ ಡಯಾಗ್ರಾಮ್ ಬರೀಬೇಕು. ಸ್ಕಿಲ್ ಬೇಸಿಸ್ ಕ್ವಶನ್ ಅದು. ಸೊ ಇದರ ವ್ಯಾಲ್ಯೂಸ್ ಕೂಡ ಚೇಂಜ್ ಮಾಡಿ ಕೇಳ್ಬೋದು. ಬಟ್ ಫಾರ್ಮೆಟ್ ಡಯಾಗ್ರಾಮ್ ಎಲ್ಲ ಹಾಗೆ ಬರುತ್ತೆ. ವ್ಯಾಲ್ಯೂಸ್ ಮಾತ್ರ ಕರೆಕ್ಟ್ ಆಗಿ ಅವರು ಮೆನ್ಷನ್ ಮಾಡಬೇಕಾಗತ್ತೆ. ಎಲ್ಲೆಲ್ಲಿ ಈಕ್ವಿಲಿಬ್ರಿಯಂ ಪ್ರೈಸ್ ಇದೆ, ಎಲ್ಲೆಲ್ಲಿ ಈಕ್ವಿಲಿಬ್ರಿಯಂ ಕ್ವಾಂಟಿಟಿ ಇದೆ ಶೋ ಮಾಡಬೇಕಾಗುತ್ತೆ, ತೋರಿಸಬೇಕಾಗುತ್ತೆ. ಇನ್ನೊಂದು 3ನೇ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ, ಮ್ಯಾಕ್ರೋ ಎಕನಾಮಿಕ್ಸ್ ನ 2ನೇ ಚಾಪ್ಟರ್ ನಲ್ಲಿ ಒಂದು ಪ್ರೊಡಕ್ಷನ್ ಓರಿಯೆಂಟೆಡ್ ಒಂದು ಕ್ವಶನ್ ಇದೆ. ಅಂದ್ರೆ ನಮಗೆ ನ್ಯಾಷನಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡುವಾಗ 3 ಮೆಥಡ್ಸ್ ಬರುತ್ತೆ. ಒಂದು ಇನ್ಕಮ್ ಮೆಥಡ್ ಬರುತ್ತೆ, ಇನ್ನೊಂದು ಪ್ರಾಡಕ್ಟ್ ಮೆಥಡ್ ಬರುತ್ತೆ, ಇನ್ನೊಂದು ಎಕ್ಸ್ಪೆಂಡಿಚರ್ ಮೆಥಡ್ ಅಂತ ಹೇಳಿ ಇನ್ನೊಂದು ಬರುತ್ತೆ. ಸೊ
ಸೊ ಇಲ್ಲಿ ಪ್ರಾಡಕ್ಟ್ ಮೆಥಡಿಗೆ ಸಂಬಂಧಪಟ್ಟಂತ ಒಂದು ಟೇಬಲ್ ಇದೆ ಮೇಡಮ್. ಆ ಟೇಬಲ್ನಲ್ಲಿ ಪ್ರತಿ ಹಂತದಲ್ಲೂ ಕೂಡ ಈ ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಮೌಂಟ್ ಹೇಗೆ ಕ್ರಿಯೇಟ್ ಆಗುತ್ತೆ, ಪ್ರೊಡಕ್ಷನ್ ಲೆವೆಲ್ ಹೇಗೆ ಜಾಸ್ತಿ ಆಗ್ತಾ ಹೋಗುತ್ತೆ, ಮೌಲ್ಯವನ್ನ ಹೇಗೆ ವರ್ಧನೆ ಮಾಡ್ತಾನೆ ಒಬ್ಬೊಬ್ಬ ಪ್ರೊಡ್ಯೂಸರ್ ಕೂಡ, ಇದನ್ನ ಕ್ಯಾಲ್ಕುಲೇಷನ್ ಓರಿಯೆಂಟೆಡ್ ಆಗಿ ಒಂದು ಕ್ವಶನ್ ಕೊಟ್ಟಿದೀವಿ. ಅದು ಕೂಡ ಬಹಳ ಈಸಿ ಇದೆ. ಸೊ ಈ 3 ಪ್ರಶ್ನೆಗಳು ಕಂಪಲ್ಸರಿ ಬಂದೇ ಬರುತ್ತೆ. ಅದೇ ಅಧ್ಯಾಯ ಅದೇ ಪ್ರಶ್ನೆ ಬರುತ್ತೆ, ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ. ಅದು ಸುಲಭವಿರುವಂತ ಪ್ರಶ್ನೆಗಳೇ ಇದಾವೆ. ಸೊ ಇದು ಜೊತೆನಲ್ಲಿ ನಾವಾಗ್ಲೇ ಮಾತಾಡ್ತಾ ಇದೀವಿ, ಈಗ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ತಾವು ಕೇಳಿದ್ರಿ. ಈ ಟೈಮ್ ಮ್ಯಾನೇಜ್ಮೆಂಟ್ ನಾನು ಹೇಳೋದು ಹೇಗೆ ಅಂದ್ರೆ, ನಮ್ಮಲ್ಲಿ 5 ಪಾರ್ಟ್ ಇದೆ. ಪಾರ್ಟ್ ಎ, ಪಾರ್ಟ್ ಬಿ, ಸಿ, ಡಿ, ಇ ಇದೆ. ಸೊ ಪಾರ್ಟ್ ಎ 1 ಮಾರ್ಕ್ಸಿನ ಪ್ರಶ್ನೆಗಳು, ಪಾರ್ಟ್ ಬಿ 2 ಮಾರ್ಕ್ಸಿನ ಪ್ರಶ್ನೆಗಳು, ಸಿ ಮತ್ತು ಡಿ 4 ಮತ್ತು 6 ಅಂಕದ ಪ್ರಶ್ನೆಗಳು, ಇ ಅನ್ನೋದು ನಾನು ಈಗಾಗಲೇ ಹೇಳಿರೋಂಥ 3 ಪ್ರಶ್ನೆಗಳು ಕೇಳ್ತಾರೆ. ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ಸ್ ಅಂತ ಕರಿತೀವಿ. ಈ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ನಮಗೆ ಸುಲಭದ ಪ್ರಶ್ನೆಗಳನ್ನ ಅಟೆಂಡ್ ಮಾಡ್ತೀವಿ ಅಂತ ಹೋಗ್ತಾರೆ. ನಾನು ಹೇಳೋದು, ಮೊದಲಿಗೆ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣನೇ, ಆನ್ಸರ್ ಶೀಟ್ ನಮ್ಮ ಕೈಗೆ ಬರೀಲಿಕ್ಕೆ ಕೊಟ್ಟ ತಕ್ಷಣನೇ ಪಾರ್ಟ್ ಏನ ಅಟೆಂಡ್ ಮಾಡಿ 1 ಮಾರ್ಕಿನ ಪ್ರಶ್ನೆಗಳು. ಯಾಕಂದ್ರೆ ಅಲ್ಲಿ ತುಂಬಾ ಬರೆಯೋದಿರಲ್ಲ, ಕ್ವಶನ್ ನಂಬರ್ ಹಾಕಿ ಆನ್ಸರ್ ಮಾತ್ರ ಒಂದ್ ವರ್ಡ್ ಅಲ್ಲಿ ಬರೆಯುವಂಥದ್ದು ಇಷ್ಟೇ ಇರುತ್ತೆ. ಸೊ ಈ ಪ್ರಶ್ನೆಗಳನ್ನ ಅಟೆಂಡ್ ಮಾಡಕ್ಕೆ ಒಂದೊಂದಕ್ಕೆ 1 ನಿಮಿಷ ಅಂತ ತಗೊಂಡ್ರು ಪಾರ್ಟ್ ಎ 20 ಪ್ರಶ್ನೆಗಳನ್ನ 20 ನಿಮಿಷದಲ್ಲಿ ಅಟೆಂಡ್ ಮಾಡಬಹುದು. ಚೆನ್ನಾಗಿ ಓದಿರ್ಬೇಕು, ಚೆನ್ನಾಗಿ ಓದಿದ್ರೆ ಮಾತ್ರ ಆಗೋದಿದು. ನೆಕ್ಸ್ಟ್ ಪಾರ್ಟ್ ಬಿ ಕ್ವಶನ್ಸ್ 10 ಇರ್ತವೆ. ಒಂದೊಂದು ಕ್ವಶನ್ ಅನ್ನು ಅಟೆಂಡ್ ಮಾಡೋದಕ್ಕೆ ಅಲ್ಲಿ ತುಂಬಾ ಬರವಣಿಗೆ ಇರಲ್ಲ, 1-2 ಸೆಂಟೆನ್ಸ್ ಇರ್ಬೋದು, 2 ವರ್ಡ್ ಇರ್ಬೋದು, ಇಷ್ಟೇ ಇರುತ್ತೆ, ಹೆಚ್ಚು ಕಡಿಮೆ ಅಷ್ಟೇ ಇರುತ್ತೆ. ಅದರಲ್ಲಿ 6 ಪ್ರಶ್ನೆಗಳನ್ನ ಅಟೆಂಡ್ ಮಾಡೋದಕ್ಕೆ ಒಂದೊಂದಕ್ಕೆ ಒಂದು ಪ್ರಶ್ನೆಗೆ 2 ನಿಮಿಷ ಅಂತ ತಗೊಂಡ್ರು 12 ನಿಮಿಷ ಸಾಕಾಗುತ್ತೆ. ಪಾರ್ಟ್ ಎ ಇಂದ 20, ಪಾರ್ಟ್ ಬಿ ಇಂದ 12. ನೆಕ್ಸ್ಟ್ ಪಾರ್ಟ್ ಸಿ ಮತ್ತು ಡಿ ಬಿಟ್ಟು ಪಾರ್ಟ್ ಇಗೆ ಹೋದ್ರೆ, ನಾನು ಈಗಾಗಲೇ ಹೇಳಿದ ಪ್ರಕಾರ ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ 5 ಮಾರ್ಕ್ಸ್ ಏನಿದೆ 5 ಮಿನಿಟ್ಸ್ ಒಂದೊಂದು ತಗೋಬಹುದು. 2 ಪ್ರಶ್ನೆಗಳನ್ನು ಅಟೆಂಡ್ ಮಾಡೋದಕ್ಕೆ 10 ಮಿನಿಟ್ಸ್ ಆಗುತ್ತೆ. ಸೊ 20 + 12 + 10 ಅಲ್ಲಿಗೆ ಸುಮಾರು 42 ನಿಮಿಷಗಳು ಸಾಕಾಗ್ತವೆ. 42 ನಿಮಿಷದಲ್ಲಿ ಅವರಿಗೆ 42 ಅಂಕಗಳು ಬಂದ್ಬಿಡ್ತವೆ. ಪರೀಕ್ಷೆ ಪ್ರಾರಂಭ ಆಗಿ 42 ನಿಮಿಷದಲ್ಲಿ 42 ಅಂಕಗಳನ್ನು ಗಳಿಸಬಹುದು ಅವರು. ಸೊ ಉಳಿಯೋದವರಿಗೆ ಪಾರ್ಟ್ ಸಿ ಮತ್ತು ಡಿ ಉಳಿಯುತ್ತೆ. ಸೊ ಪಾರ್ಟ್ ಸಿ ಡಿ ನ 4 ಅಂಕದ 6 ಅಂಕದ ಪ್ರಶ್ನೆಗಳು ಸ್ವಲ್ಪ ಜಾಸ್ತಿ ಬರೀಬೇಕು. ಇಲ್ಲಿ ಡಯಾಗ್ರಾಮ್ ಇದೆ, ಕ್ಯಾಲ್ಕುಲೇಷನ್ ಇದೆ, ಮತ್ತು ಕೆಲವೊಂದ್ ಕಡೆ ಟೇಬಲ್ ಕೂಡ ಬರೀಬೇಕು. ಸ್ವಲ್ಪ ಅವ್ರಿಗೆ ಟೈಮ್ ಜಾಸ್ತಿ ಬೇಕಾಗುತ್ತೆ. ಸೊ ಇಲ್ಲಿ 4 ಅಂಕದ ಪ್ರಶ್ನೆಗಳನ್ನ ಅಟೆಂಡ್ ಮಾಡೋದಕ್ಕೆ ಒಂದಕ್ಕೆ ತುಂಬಾ ಚೆನ್ನಾಗಿ ಬರೆಯುವಂತವರಿಗೆ 8 ನಿಮಿಷ ಸಾಕು. 8 × 5 ಪ್ರಶ್ನೆಗಳನ್ನು ಬರೀಬೇಕಾಗತ್ತೆ, 40 ನಿಮಿಷ ಸಾಕಾಗುತ್ತೆ ಈ ಪಾರ್ಟಿಗೆ. ಸೊ ಪಾರ್ಟ್ ಡಿಗೆ 6 ಅಂಕದ ಪ್ರಶ್ನೆಗಳನ್ನ ಸ್ವಲ್ಪ ಜಾಸ್ತಿ, 4 ಅಂಕದಕ್ಕಿಂತ ಸ್ವಲ್ಪ ಜಾಸ್ತಿ ಬರೀಬೇಕಾಗತ್ತೆ. ಸೊ ಆ ಪ್ರಶ್ನೆಗಳನ್ನ ಅಟೆಂಡ್ ಮಾಡೋಕೆ 10 ನಿಮಿಷ ಒಂದು ಪ್ರಶ್ನೆ ಬೇಕಾಗುತ್ತೆ. ಅಲ್ಲೂ ಕೂಡ ಡಯಾಗ್ರಾಮ್ ಮತ್ತೆ ಟೇಬಲ್ ಕ್ಯಾಲ್ಕುಲೇಷನ್ ಕೆಲವು ಇರ್ತವೆ. ಸೊ ಅಲ್ಲಿ ನಾವು ಬರೆಯುವಾಗ 3 ಪ್ರಶ್ನೆಗಳನ್ನ ಅಟೆಂಡ್ ಮಾಡಬೇಕಾಗತ್ತೆ, 30 ನಿಮಿಷ ಸಾಕಾಗುತ್ತೆ. ಅಂದ್ರೆ ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ ಇಂದ 40 + 30 ನಿಮಿಷ ಸಾಕಾಗುತ್ತೆ. ನಾವು ಇಲ್ಲಿ ಪಾರ್ಟ್ ಎ ನಿಂದ 20, ಪಾರ್ಟ್ ಬಿ ನಿಂದ 12, ಪಾರ್ಟ್ ಇ ನಿಂದ 10 ನಿಮಿಷ, ಟೋಟಲ್ ಇವು 3 ರಿಂದ 42 ನಿಮಿಷ ಆದ್ರೆ ಇವೆರಡರಿಂದಾನೇ 70 ನಿಮಿಷ ಸಾಕಾಗುತ್ತೆ. ಸೊ 45 ನಿಮಿಷ ಅಂತ ಇಟ್ಕೊಂಡ್ರು ಈ ಎರಡೂ ಸೇರಿ ಸುಮಾರು 2.25 ಗಂಟೆ, 1.25 ಗಂಟೆ ಆಗುತ್ತಾ? ಆಲ್ಮೋಸ್ಟ್ 2 ಗಂಟೆ. 2 ಗಂಟೆ. ಸೊ ಇಲ್ಲ, 1.25 ಗಂಟೆ ಆಗುತ್ತೆ. ಇಲ್ಲ, ಸಾರಿ 2 ಗಂಟೆ ಆಗುತ್ತೆ. ಸೊ 2 ಗಂಟೆ ಆದ್ರೂ ಕೂಡ ಇನ್ನು ಉಳಿದಿದ್ದವರಿಗೆ 2.25 ಗಂಟೆನಲ್ಲಿ, ಅಂದ್ರೆ 3 ಗಂಟೆನಲ್ಲಿ. ನಮಸ್ಕಾರ, ಕರೆ ಮಾಡಿದಿರಲ್ಲ, ಕೇಳಿಸ್ತಾ ಇದೆಯಾ? ನನ್ ಕೇಳಿಸ್ತಿದೆ. ರೇಡಿಯೋ ಸೆಟ್ ಇಂದ ದೂರ ಬರ್ಬೇಕು. ಮಾತಾಡಿ, ಈಗ ಪ್ರಶ್ನೆ ಕೇಳಿ. ನಿಮ್ಮ ಹೆಸರೇನು? ನನ್ನ ಹೆಸರು ಸ್ಫೂರ್ತಿ ಅಂತ. ಗೌರ್ಮೆಂಟ್ PU ಕಾಲೇಜ್ ಆರ್ನಳ್ಳಿಯಲ್ಲಿ ಓದ್ತಿದೀವಿ. ನಮ್ಗೆ 2 ಮಾರ್ಕ್ಸ್ ಕ್ವಶನ್ ಪ್ರಶ್ನೆಗಳಲ್ಲಿ 10 ಪ್ರಶ್ನೆ ಕೊಡ್ತಾರಲ್ಲ, ಅವರಲ್ಲಿ ಯಾವ ಹೆಚ್ಚಾಗಿ ಬರ್ಬೋದು ಅಂತ ಕೇಳ್ತೀವಿ. ಈಗ 2 ಮಾರ್ಕಿನ ಪ್ರಶ್ನೆಗಳು ಸ್ಫೂರ್ತಿ, 2 ಮಾರ್ಕ್ಸಿನ ಪ್ರಶ್ನೆಗಳು 10ರಲ್ಲಿ. ಹಲೋ, ಕೇಳಿಸ್ತಾ ಇದೆಯಾ? ಈಗ ನೀವು ಬ್ಲೂ ಪ್ರಿಂಟ್ ನೋಡಿದಿರಲ್ವಾ? ಬ್ಲೂ ಪ್ರಿಂಟ್ ಅನ್ನ ನೋಡಿದ್ರೆ ನಿಮಗೆ 2 ಮಾರ್ಕಿನ ಪ್ರಶ್ನೆಗಳ ಭಾಗದಲ್ಲಿ 4ನೇ ಚಾಪ್ಟರ್ ಒಂದಿದೆ, ನೋಡಿದಿರಲ್ವಾ? ಅದರಲ್ಲಿ 2 ಪ್ರಶ್ನೆಗಳು ಕಂಪಲ್ಸರಿ ಕೇಳ್ತಾರೆ. ನೆಕ್ಸ್ಟ್ ಮ್ಯಾಕ್ರೋ ಎಕನಾಮಿಕ್ಸ್ ಭಾಗದಲ್ಲಿ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ನಲ್ಲಿ 2 ಪ್ರಶ್ನೆಗಳನ್ನು ಕೇಳ್ತಾರೆ, ಗಮನಿಸಿದಿರಲ್ವಾ? ಹಾಗೇನೆ ಗವರ್ನಮೆಂಟ್ ಬಜೆಟ್, ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ ಅಂತ ಏನಿದೆ, ಅಲ್ಲಿ 2 ಪ್ರಶ್ನೆಗಳು ಕೇಳ್ತಾರೆ. ಟೋಟಲ್ ಎಷ್ಟಾಯ್ತು? 3 ರಿಂದ 6 ಪ್ರಶ್ನೆಗಳಾಯ್ತು. ನಿಮಗೆ 10 ಪ್ರಶ್ನೆಗಳಲ್ಲಿ
ಈ 3 ಚಾಪ್ಟರ್ಗಳಲ್ಲಿ 6 ಪ್ರಶ್ನೆಗಳು ಕೇಳ್ತಾರೆ. ಓಕೆ ಸರ್. ಈ 3 ಚಾಪ್ಟರ್ನ ನೀವು ಪೂರ್ತಿ 2 ಅಂಕದ ಎಲ್ಲ ಪ್ರಶ್ನೆಗಳನ್ನು ಓದ್ಕೊಂಡ್ರೆ ಈ 3 ಚಾಪ್ಟರ್ ಇಂದ ಪೂರ್ತಿ ನೀವು ಅಟೆಂಡ್ ಮಾಡಬಹುದು. ಅರ್ಥ ಆಯ್ತಲ್ವಾ? ಉಳಿದಂತೆ ನೀವು ಇನ್ನು ಸ್ವಲ್ಪ ಏನಾದ್ರು ತಪ್ಪಾಯ್ತು ಹಾಗೆ ಹೀಗೆ ಗೊಂದಲ ಇತ್ತು ಅಂದ್ರೆ ಉಳಿದಂತ ಚಾಪ್ಟರ್ಗಳು ಯಾವ ಇದಾವೆ ಅವುಗಳನ್ನು ಅಧ್ಯಯನ ಮಾಡಿಕೊಂಡ್ರೆ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಸರ್, ಈಗ ನಮಗೆ ಸಮಯ ಇನ್ನೊಂದು 5 ನಿಮಿಷ ಉಳಿದಿದೆ. ಅದರಲ್ಲಿ ಈ ಜಸ್ಟ್ ಪಾಸ್ ಮತ್ತೆ ಆವರೇಜ್, ಜಸ್ಟ್ ಪಾಸ್ ಆಗೋರು ಏನೇನು ಓದ್ಬಿಡ್ಬೇಕು ಅಂತ ನಾನು ಜಸ್ಟ್ ಪಾಸ್ ಆಗೋರಿಗೆ ಈಗ ನಾನು ಹೇಳೋ ಏನು ಅಂದ್ರೆ ಇವತ್ತಿಂದ ಓದಕ್ ಶುರು ಮಾಡಿದ್ರು. ಹೌದು ಹೌದು. ಈಗ 1 ಮಾರ್ಕ್ಸಿನ ಮತ್ತೆ 2 ಮಾರ್ಕಿನ ಪ್ರಶ್ನೆಗಳು ಮತ್ತು ಪ್ರಾಜೆಕ್ಟ್ ಕ್ವಶನ್ಸ್ ಇಷ್ಟು ಕಂಪಲ್ಸರಿ ಮಾಡ್ಕೊಂಡ್ರೆ ತುಂಬಾ ಸೂಕ್ತ. 1 ಮಾರ್ಕ್ಸಿನ ಪ್ರಶ್ನೆಗಳು ಯಾಕೆ ಹೇಳ್ತೀನಿ ಅಂದ್ರೆ ಕೆಲವರಿಗೆ ಬರವಣಿಗೆ ಸ್ವಲ್ಪ ಹಿಂದೆ ಇದ್ದಾರೆ, ಅಂಥವ್ರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಎಲ್ಲಾ ಅಧ್ಯಾಯಗಳಲ್ಲಿರುವಂತ 1 ಮಾರ್ಕ್ನೆಲ್ಲ ಕಲ್ತ್ಕೊಂಡ್ರೆ ಅವ್ರಿಗೆ 20 ಅಂಕಗಳು ಅಲ್ಲೇ ಸಿಗುತ್ತೆ. ಪ್ರಶ್ನೆ ಕೋಟಿನಲ್ಲಿ ಎಷ್ಟು ಇದಾವೆ ಪ್ರಶ್ನೆಗಳು? 1 ಅಂಕದ್ದು? 1 ಅಂಕದ್ದು ಸುಮಾರು 262 ಅಂಕ. 262 ಕಲ್ತ್ಕೊಂಡ್ರು ಸಾಕು ಅನ್ಸುತ್ತೆ. ಅದು 20 ಮಾರ್ಕ್ಸ್ ಬಂದೇ ಬರುತ್ತೆ. ಹಾಗೇನೆ 2 ಅಂಕದ ಪ್ರಶ್ನೆಗಳು ಸುಮಾರು 80-89 ಪ್ರಶ್ನೆಗಳಿದಾವೆ. ಅದ್ರಲ್ಲಿ ನಾನೀಗ ಹೇಳಿದಾಗ ಈ ಸ್ಫೂರ್ತಿ ಅನ್ನೋರು ಪ್ರಶ್ನೆ ಕೇಳಿದ್ರು, ಈ 3 ಅಧ್ಯಾಯಗಳನ್ನು ಓದ್ಕೊಂಡ್ರು ಔಟ್ ಆಫ್ ಔಟ್ ಅದರಲ್ಲಿ 6 ಪ್ರಶ್ನೆಗಳು ಕವರ್ ಅಪ್ ಆಗುತ್ತೆ. ಮತ್ತೊಂದು ಕರೆ ಇದೆ ನೋಡ್ಬಿಡೋಣ. ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ, ತಮ್ಮ ಹೆಸರು? ಡಾನ್ ಬಾಸ್ಕೋ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಪ್ರಕಾಶ್ ಪಾಳ್ಯ, ಕೊಳ್ಳೇಗಾಲ ತಾಲೂಕು, ಚಾಮರಾಜನಗರ ಜಿಲ್ಲೆ. ಹೇಳಿ ಸರ್. ಸರ್ ನಮಸ್ತೆ. ನಮಸ್ಕಾರ ಸರ್, ಧರ್ಮೇಂದ್ರ ಸರ್ ಅವರೇ. ನಮಸ್ತೆ. ನಮಸ್ತೆ ಸರ್. ಅದಕ್ಕೆ ನಮ್ಮ ಧರ್ಮೇಂದ್ರ ಸರ್ ಅವರ ರೆಫರೆನ್ಸ್ ಬುಕ್ ಮತ್ತೆ ಅವ್ರ ಗೈಡೆನ್ಸ್ ಅಲ್ಲಿ ನಾವು ಸುಮಾರು ವರ್ಷಗಳಿಂದ ಒಳ್ಳೆ ಫಲಿತಾಂಶ ಬರ್ತಾ ಇದೆ. ಥ್ಯಾಂಕ್ ಯು ಸರ್. ಹಾಗಾಗಿ ಧನ್ಯವಾದಗಳು. ನಿಮ್ಮ ಮಾರ್ಗದರ್ಶನ ನಮಗೆ ಬೇಕಾಗಿದೆ ಸರ್. ನಮ್ಮ ಒಂದು ಹುಡುಗಿ ನಂದಿನಿ ಅಂತ ಕಲಾ ವಿಭಾಗದ ವಿದ್ಯಾರ್ಥಿ ಮಾತಾಡ್ತಾಳೆ ಸರ್. ಕೊಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಸರ್, ನನ್ನ ಹೆಸರು ನಂದಿನಿ ಆರ್ ಅಂತ. ನಂದಿನಿ, ಹೇಳಿ. ಸರ್, ನಾನು ದ್ವಿತೀಯ PUC ಕಲಾ ವಿಭಾಗದಲ್ಲಿ ಅಧ್ಯಯನ ಮಾಡ್ತಾ ಇದ್ದೀನಿ. ಡಾನ್ ಬಾಸ್ಕೋ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಕೊಳ್ಳೇಗಾಲ ತಾಲೂಕು ಸರ್. ಓಕೆ, ಪ್ರಶ್ನೆ ಕೇಳಿ ಸರ್. ಇವಾಗ ನೀವು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದೀರಲ್ಲ ಸರ್? ಇಲಾಖೆ ಮಾಡಿರೋದು. ಹೇಳಿ. ಅದರಲ್ಲಿ 5 ಮಾರ್ಕ್ಸ್ 6 ಮಾರ್ಕ್ಸ್ 5 ಚಾಪ್ಟರ್ ಇಂದ ಬರುತ್ತೆ ಅಲ್ವಾ ಸರ್? ಹೌದು ಹೌದು ಹೌದು. ಅದ್ರಲ್ಲಿ ಇವಾಗ ನಾವು 3 ಚಾಪ್ಟರ್ ನ ಮಾತ್ರ ಫುಲ್ ಎಲ್ಲಾ ಕ್ವಶನ್ ಕವರ್ ಮಾಡಿದ್ರೆ ಅದ್ರಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದಾ ಸರ್? ಖಂಡಿತ ಮಾಡಬಹುದು, ಆದ್ರೆ ಪಕ್ಕ ನೀವು ಕಲ್ತಿರ್ಬೇಕು 3 ಓಕೆ ಸರ್. 3 ನೀವು ಯಾವುದೇ ಸಮಸ್ಯೆ ಇಲ್ದಂಗೆ, ಯಾವುದೇ ಗೊಂದಲ ಇಲ್ದಂಗೆ ಚೆನ್ನಾಗಿ ಉತ್ತರ ಬರೀತೀನಿ ಅನ್ನೋ ಕಾನ್ಫಿಡೆನ್ಸ್ ಇಂದ ನೀವು ಬರೀಬೇಕು ಸರ್. ಮತ್ತೆ ಇವಾಗ 3 ಮಾಡಲ್ ಕ್ವಶನ್ ಪೇಪರ್ ಇದೆಯಲ್ಲ ಸರ್, ಅದ್ರಿಂದ ಕ್ವಶನ್ಸ್ ಗಳು ಆನ್ಯುವಲ್ ಎಕ್ಸಾಮ್ ಬರ್ಬೋದಾ ಸರ್? ಬರೋ ಸಾಧ್ಯತೆ ಇರುತ್ತೆ. ಆಲ್ಮೋಸ್ಟ್ ಅಲ್ಲಿ 3 ಮಾಡೆಲ್ ಪೇಪರ್ಸ್ ಇಂದ ಒಂದು 30-35 ಅಂಕದ ಪ್ರಶ್ನೆಗಳು ಬರುವ ನಿರೀಕ್ಷೆ ಇದೆ. ಈಗ ನೀವು ನೋಡಿದಿರಿ ಪ್ರಿಪರೇಟರಿ 1 ಮತ್ತು 2ರಲ್ಲಿ ಬಂದಿದೆ. ಪ್ರಿಪರೇಟರಿ 1 ಮತ್ತು 2ಕ್ಕೆ ಮಾಡೆಲ್ ಪೇಪರ್ಸ್ ಇಂದ ಒಂದು 30-35-40 ಅಂಕದ ಪ್ರಶ್ನೆಗಳು ಬಂದಿದಾವೆ. ಹೀಗೆ ನಿಮಗೆ ಆನ್ಯುವಲ್ ಎಕ್ಸಾಮ್ ನಲ್ಲೂ ಕೂಡ ಬರೋ ಸಾಧ್ಯತೆ ತುಂಬಾ ಇದೆ, ಬರುತ್ತೆ. ಥ್ಯಾಂಕ್ ಯು ಸರ್. ನೀವು ಮತ್ತೆ ರೆಫರೆನ್ಸ್ ಇದೆಲ್ಲ ರೆಡಿ ಮಾಡಿ ನಮ್ಗೆ ಕಳ್ಸಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಮಿಂದ ನಾವು ಸ್ವಲ್ಪ ಚೆನ್ನಾಗಿ ಓದ್ಕೋತಾ ಇದೀವಿ. ಎಜುಕೇಶನ್ಗೆ ನೀವು ತುಂಬಾ ಹೆಲ್ಪ್ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಿಮ್ಮ ಮೇಷ್ಟ್ರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ನೀವು ಚೆನ್ನಾಗಿ ಓದ್ತಾ ಇದ್ದೀರಿ. ಓದಿ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಜಸ್ಟ್ ಪಾಸ್ನವ್ರಿಗೆ ಹೇಳ್ತಾ ಇದ್ರಿ. ಈಗ ನಾನು ಅದನ್ನ ಹೇಳ್ತಾ ಇರೋದು ಪಾರ್ಟ್ ಎ, ಪಾರ್ಟ್ ಬಿ ಮತ್ತು ಪಾರ್ಟ್ ಇ ಏನಿದೆ, ಇದಿಷ್ಟನ್ನೇ ಓದ್ಕೊಂಡ್ರು ಲಾಂಗ್ ಆನ್ಸರ್ಸ್ ಅನ್ನ ಬಿಟ್ರು ಕೂಡ ಅವರಿಗೆ 42 ಅಂಕಗಳೇ ರೆಡಿ ಆಗ್ತಾರೆ. ಇದರಲ್ಲಿ ಒಂದಿಷ್ಟು ಆಚೀಚೆ ಆದ್ರೂ ಕೂಡ ಮಿನಿಮಮ್ 30ಕ್ಕಂತೂ ಏನು ಕೊರತೆ ಇಲ್ಲ. 24 ಅಂಕಗಳು ಡೆಫಿನೆಟ್ಲಿ ತಗೋಬಹುದು. ಹಂಗಾಗಿ ಎಕನಾಮಿಕ್ಸ್ ಏನು ಕಷ್ಟದ ಅಲ್ಲ. ಈಗ ಆವರೇಜ್ ಇರೋರಿಗೆ ಅವರೇಜ್ ಇರೋರಿಗೆ ಈ 4 ಮತ್ತು 6 ಅಂಕದ ಪ್ರಶ್ನೆಗಳಿಗೆ ಹೋಗ್ಲೇಬೇಕಾಗುತ್ತೆ. ಅಂದ್ರೆ ಸ್ಮಾರ್ಟ್ ಆಗಿ ತೀರಾ ನನ್ಗೆ ಅಷ್ಟು ಬೇಕು ಅಂತ ಓದೇ ಇರೋರು ಏನೇನನ್ನು ಓದ್ಬಹುದು ಈಗ ಅವರೇಜ್ ಈಗಿರೋ ಸಮಯದಲ್ಲಿ. ಅವರು ಕೂಡ ಪಾರ್ಟ್ ಎ, ಬಿ ಮತ್ತು ಇ ನ ಕಂಪಲ್ಸರಿ ಎಲ್ಲರೂ ಸ್ಟಡಿ ಮಾಡ್ಲೇಬೇಕು. ಈಗ ಸ್ಲೋ ಲರ್ನರ್ಸ್ ಅಂತ ನಾವೇನ್ ಹೇಳಿದ್ರೆ ಅವರು ಅವರೇಜ್ ಇರೋರು, ಮತ್ತು ಈ ಗಿಫ್ಟೆಡ್ ಚೈಲ್ಡ್ ಅಂತ ಇರ್ತಾರೆ, ಸ್ವಲ್ಪ ಸ್ಮಾರ್ಟ್ ಆಗಿ ಎಲ್ಲ ರೆಡಿ ಆಗಿ ಔಟ್ ಆಫ್ ಔಟ್ ತೆಗೆಯುವಂಥವ್ರು, ಇವರು ಅಷ್ಟರು ಕೂಡ ಬೇಸಿಕ್ ಥಿಂಗ್ ಏನು ಅಂತ ಹೇಳಿದ್ರೆ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಇ ಈ 3 ತಯಾರಿ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಅಲ್ಲಿ 1 ಮಾರ್ಕ್ಸ್ ಹೋದ್ರು ಕೂಡ ಅವ್ರಿಗೆ ಸಮಸ್ಯೆ. 1 ಮಾರ್ಕ್ ನಾನು ಯಾಕೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದ್ರೆ, 1 ತಪ್ಪಾದ್ರೂ ಅಲ್ಲಿ ಆಪ್ಷನ್ಸ್ ಇಲ್ಲ. ಸೊ 79 ಇಳಿಯುತ್ತೆ. 2 ತಪ್ಪಾದ್ರೆ 78 ಆಗುತ್ತೆ. ಇಲ್ಲಿ ಔಟ್ ಆಫ್ ಔಟ್ ಇಲ್ಲಿ ಮಾಡಿದ್ರು ಕೂಡ ಇಲ್ಲಿ ಮಾರ್ಕ್ಸ್ ಸಿಗಲ್ಲ ಅವರಿಗೆ. ಸೊ ಈ ಸಮಸ್ಯೆ ಆಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಪಾರ್ಟ್ ಎ ಕಂಪಲ್ಸರಿ, ಪಾರ್ಟ್ ಬಿ ನು ಕಂಪಲ್ಸರಿ, ಪಾರ್ಟ್ ಇ ಕಂಪಲ್ಸರಿ. ಇದ್ರ ಹೊರತಾಗಿ ಅವರೇಜ್ ಇರೋರಿಗೆ ಮತ್ತು ಚೆನ್ನಾಗಿ ಓದೋರಿಗೆ ಏನು ಅಂದ್ರೆ ಇವ್ರೂ ಸೇರಿ ಎಲ್ಲರನ್ನೂ ಸೇರಿ ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ ಕಡೆ ಹೆಚ್ಚು ಒತ್ತು ಕೊಡ್ಬೇಕಾಗತ್ತೆ. ಪಾರ್ಟ್ ಸಿ ನಲ್ಲಿ 9 ಚಾಪ್ಟರ್ ನಿಂದ ಅವರಿಗೆ 5 ಬರಿಬೇಕಾದ್ರಿಂದ ಸ್ವಲ್ಪ ಅವರಿಗೆ ಮತ್ತೊಂದು ಕರೆ ಇದೆ ಸರ್, ತಗೋಬಿಡೋಣ. ನಮಸ್ಕಾರ. ನಮಸ್ತೆ ಮೇಡಮ್. ಸಮಯ ಕಡಿಮೆ ಇದೆ, ಬೇಗ ಪ್ರಶ್ನೆ ಕೇಳಿ. ನಿಮ್ಮ ಹೆಸರು ಹೇಳಿ. ಮೇಡಮ್, ನನ್ನ ಹೆಸರು ಲಿಂಗರಾಜು ಚಂದ್ರಪಟ್ಟಣ ತಾಲೂಕು ಯಲಗೂರು ಕೊಪ್ಪಳಿಂದ.
ನಾನು ಪೋಷಕ. ಆದ್ರೆ ಮಕ್ಕಳಿಗೆ ಎಕನಾಮಿಕ್ಸ್ ತುಂಬಾ ಯೂಸ್ಫುಲ್ ಸಬ್ಜೆಕ್ಟ್. ಹಂಗೆ ಇವತ್ತು ಎಕನಾಮಿಕ್ಸ್ ಬಗ್ಗೆ ಮಾತಾಡ್ತಿದ್ರಲ್ಲ, ಅದಕ್ಕೆ ಸರ್ ಬೇರೆ ನಿಮ್ ಜೊತೆ ಇದಾರಲ್ಲ. ಈಗ ಎಕನಾಮಿಕ್ಸ್ ಸರ್ ಓದೋದು ನಮಸ್ತೆ ಸರ್ ಇದಾರೆ ಸರ್. ನಮಸ್ಕಾರ ಸರ್. ನಮಸ್ತೆ, ಹೇಳಿ ಹೇಳಿ ಸರ್ ಎಕನಾಮಿಕ್ಸ್ ನಾನು ಓದ್ಬೇಕಾದ್ರೆ ಡಿಗ್ರಿನಲ್ಲಿ ತುಂಬಾ ಇಂಟ್ರೆಸ್ಟ್ ಆಗಿರೋ ಸಬ್ಜೆಕ್ಟ್. ಓಕೆ. ಮಕ್ಕಳಿಗೆ ನೀವು ಮಾಡ್ತಾರ ಪಾಠ ತುಂಬಾ ಚೆನ್ನಾಗಿದೆ, ಅದಕ್ಕೆ ನಿಮ್ಗೆ ಅಭಿನಂದನೆಗಳು ಹೇಳ್ಬೇಕು. ಥ್ಯಾಂಕ್ ಯು ಸರ್. ಈಗ ಸಮಯದ ಕೊರತೆ ಇದೆ, ಪ್ರಶ್ನೆ ಏನಾದ್ರು ಇದೆಯಾ ಸರ್? ಪ್ರಶ್ನೆ ಏನಿಲ್ಲ ಮೇಡಮ್, ಮಕ್ಕಳಿಗೆ ಅರ್ಥಶಾಸ್ತ್ರನ ಮಾಡೋ ಲೆಕ್ಚರರ್ ಇವ್ರ ತರ ಇರ್ಬೇಕು ಅಂತ ನಾನು ಹೇಳ್ತೇನೆ. ಓಕೆ, ಧನ್ಯವಾದಗಳು. ಸರ್, ಈಗ ನಮ್ಮ ಸಮಯ ಮುಗಿತಾ ಬಂದಿದೆ. ಇವತ್ತಿನ ಕಾರ್ಯಕ್ರಮವನ್ನ ಮತ್ತೆ ಕೇಳಬೇಕು, ಮತ್ತೆ ಮನವರಿಕೆ ಮಾಡ್ಕೋಬೇಕು ಅಂತಂದ್ರೆ ಇವತ್ತಿನ ಕಾರ್ಯಕ್ರಮ ಸಂಜೆ ಹೊತ್ತಿಗೆ ನಮ್ಮ AIR ಹಾಸನ್ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ ಇರುತ್ತೆ, ಅಲ್ಲಿ ಕೇಳಬಹುದು. ಹಾಗೆ ಮಕ್ಕಳಿಗೆ ಇನ್ನೇನಾದ್ರೂ ಗೊಂದಲಗಳಿದ್ರೆ ನಿಮ್ಮನ್ನ ಸಂಪರ್ಕ ಮಾಡಬಹುದು. ನಿಮ್ಮ ದೂರವಾಣಿ ಸಂಖ್ಯೆ ಹೇಳ್ಬೋದು? 944 94 9494 944 737 944 737 ಈ ಸಂಖ್ಯೆಗೆ ಕರೆ ಮಾಡಿ ಸರ್ ಜೊತೆಗೆ ಮಾತಾಡ್ಬಿಟ್ಟು ಎಲ್ಲರೂ ಪಾಸ್ ಆಗ್ಲಿ, ಯಾರಿಗೂ ದುಃಖ ಆಗೋದು ಬೇಡ. ಇಲಾಖೆಯ ಉದ್ದೇಶವೂ ಹೌದು, ಹಾಗೆ ಎಲ್ಲ ಉಪನ್ಯಾಸಕರ ಆಸೆಯೂ ಹೌದು. ಎಲ್ಲ ವಿದ್ಯಾರ್ಥಿಗಳು, ನಮ್ಮ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ಲಿ, ಈ ವರ್ಷ ಒಳ್ಳೆ ಅಂಕಗಳು ಸಿಗ್ಲಿ, ಖಂಡಿತ ಹಾಗೆ ಹಾರೈಸೋಣ. ನಾಳೆಯ ಇದೇ ಕಾರ್ಯಕ್ರಮದಲ್ಲಿ ಅಂದ್ರೆ ದ್ವಿತೀಯ PUC ಪರೀಕ್ಷಾ ಸಿದ್ಧತೆ ಕಾರ್ಯಕ್ರಮದಲ್ಲಿ ಕನ್ನಡ ಭಾಷೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ನಮಸ್ತೆ, ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಕೇಳುಗರೆ, ಇದುವರೆಗೂ ದ್ವಿತೀಯ PUC ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿಷಯ ತಜ್ಞರು ಉಪನ್ಯಾಸಕರಾದ ಧರ್ಮೇಂದ್ರ BG, ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ವಿಜಯನಗರ, ಹಾಸನ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಸುಜಾತ F. ತಳವಾರ್.